ಆತ್ಮೀಯ ವೀಕ್ಷಕ ಕೋಟಿಗೆ ನಮಸ್ಕಾರ, ಭೀಮ ನಮಸ್ಕಾರ. ಅಲ್ಲೊಂದು ಸೂರ್ಯ ಇಲ್ಲೊಂದು ಹಣತೆ, ಈ ಶೀರ್ಷಿಕೆ ಹೊತ್ತಂಥ ದೂರದರ್ಶನದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಒಂದಾಗಿ ಹೆಸರು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಚಿಂತನೆಗಳ ಸಂವಾದ ಕುರಿತ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ತಮ್ಮನ್ನೆಲ್ಲ ಬರಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯ ವೀಕ್ಷಕರೇ, ಕಳೆದ ಸಂಚಿಕೆಗಳಿಗೆ ನಮಗೆ ಸಿಕ್ಕಂಥ ಪ್ರೋತ್ಸಾಹ, ಪ್ರತಿಕ್ರಿಯೆ, ಸ್ಪಂದನೆ ನಮ್ಮನ್ನು ಮತ್ತಷ್ಟು ದೂರ ಕರ್ಕೊಂಡು ಹೋಗೋದಕ್ಕೆ ಹಚ್ಚಿದೆ. ಜ್ಞಾನ ಸೂರ್ಯ ಅಂತ ಕರೆಸ್ಕೊಂಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಶಿಕ್ಷಣ, ಜ್ಞಾನ, ಪಾಂಡಿತ್ಯದ ಮೂಲಕನೇ ಇಡೀ ಜಗತ್ತಿಗೆ ಬೆಳಕಾಗಿದ್ದಾರೆ. ಆ ಬೆಳಕು ಯುವ ಜನರ ಎದೆಯನ್ನು ಕೂಡ ತಾಕಬೇಕು, ಯುವ ಜನರು ಕೂಡ ಆ ಬೆಳಕಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ಬೇಕು, ನಾಳಿನ ಸಾಧನೆಯ ಹಾದಿಯಲ್ಲಿ ಮುನ್ನಡಿಬೇಕು ಅನ್ನುವಂಥ ಬಹುದೊಡ್ಡ ಆಶಯ ನಮ್ಮದು. ಅದಕ್ಕಾಗಿ ಯುವಜನರು ನಮ್ಮ ಜೊತೆ ಇದ್ದಾರೆ. ಯುವಜನರು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಈ ವಿದ್ಯಾರ್ಥಿಗಳು ಇವತ್ತು ಬಂದಿರತಕ್ಕಂಥ ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಅವರ ಜೊತೆ ಸಂವಾದವನ್ನು ಮಾಡ್ತಾರೆ. ಡಾಕ್ಟರ್ ಹುಲಿಕುಂಟೆ ಮೂರ್ತಿಯವರು ನಾಡಿನ ಪ್ರಸಿದ್ಧ ಕವಿಗಳು, ಬರಹಗಾರರು, ಜೊತೆಗೆ ಉಪನ್ಯಾಸಕರಾಗಿಯೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯರೇ, ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಅಂಬೇಡ್ಕರ್ ಅವರು ಏನು ಆಶಿಸಿದರು, ಈ ಯುವಜನಾಂಗ ಓದಬೇಕು, ಓದುವ ಮೂಲಕ ತಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಮುಖಾಮುಖಿಯಾಗಬೇಕು, ಆ ಮೂಲಕ ತಾವು ಕಲಿತಂಥ ಶಿಕ್ಷಣದ ಸಾರ್ಥಕತೆಯನ್ನು ಮೆರಿಬೇಕು ಅಂತ ಬಯಸಿದ್ರು. ಆ ಒಂದು ಬಯಕೆಯನ್ನು ಈಡೇರಿಸಿದಂಥ ಕೆಲವೇ ವಿದ್ಯಾರ್ಥಿಗಳಲ್ಲಿ ಡಾಕ್ಟರ್ ಹುಲಿಕುಂಟೆ ಮೂರ್ತಿಯವರು ಒಬ್ಬರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅವರು ಓದಿನ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ, ಸಾಮಾಜಿಕ ಹೋರಾಟಗಳಲ್ಲಿ ಬರೆಯೋದ್ರ ಮೂಲಕ, ಮಾತಾಡೋದ್ರ ಮೂಲಕ, ಒಮ್ಮೊಮ್ಮೆ ಹಾಡೋದ್ರ ಮೂಲಕನೂ ಕೂಡ ತಮ್ಮನ್ನು ಗುರುತಿಸ್ಕೊಂಡಂಥವ್ರು. ಯುವಜನರ ಜೊತೆ ಆತ್ಮೀಯ ಒಡನಾಟ ಇಟ್ಕೊಂಡಿರ್ತಕ್ಕಂಥ ಶ್ರೀಯುತರು ಇವತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಈ ವಿದ್ಯಾರ್ಥಿ ಮಿತ್ರರ ಜೊತೆ ಸಂವಾದ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಡಾಕ್ಟರ್ ಮೂರ್ತಿಯನ್ನು ಬರಮಾಡ್ಕೊಳ್ತೀನಿ. ಸರ್, ಜೈ ಭೀಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೈ ಭೀಮ್. ತಮಗೂ ಕೂಡ ನಾನು ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಯಾಕೆ ಅಂತಂದರೆ ನೀವು ನಮ್ಮ ಭರವಸೆಯ ಆಶಾಕಿರಣಗಳು. ಬಾಬಾ ಸಾಹೇಬರು ಕಂಡಂಥ ಸಮಾಜದ ನಿರ್ಮಾಣಕ್ಕೆ ನಿಮ್ಮ ಕಾಣಿಕೆ ಬಹಳ ದೊಡ್ಡದು. ಯಾಕೆಂದರೆ ಶಿಕ್ಷಣದ ಮೂಲಕನೇ ಜಗತ್ತನ್ನು ಆಶ್ಚರ್ಯಪಡೋ ರೀತಿ ತಮ್ಮತ್ತ ಸೆಳ್ಕೊಂಡ್ರಂಥ ಬಾಬಾ ಸಾಹೇಬರಿಂದ ಆ ಕೆಲಸ ಆಯಿತು ಅನ್ನೋದೇ. ಆದರೆ ನಿಮ್ಮಿಂದನೂ ಕೂಡ ಆ ಕೆಲಸ ಸಾಧ್ಯ ಇದೆ. ಅದಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಎಸ್, ಸಂವಾದಕ್ಕೆ ವೇದಿಕೆ ಸಿದ್ಧಗೊಂಡಿದೆ. ಡಾಕ್ಟರ್ ಹುಲಿಕುಂಟೆ ಮೂರ್ತಿಯವರು ಉಪನ್ಯಾಸ ಶುರು ಮಾಡ್ಬೋದು. ಎಲ್ಲರಿಗೂ ಜೈ ಭೀಮ್. ದೂರದರ್ಶನದ ಈ ಕಾರ್ಯಕ್ರಮ ಬಹಳ ಮುಖ್ಯ. ಇವತ್ತಿನ ಯುವಜನತೆಗೆ ಅವರು ದೃಶ್ಯ ಮಾಧ್ಯಮವನ್ನು ಕೂಡ ಯುವಜನತೆ ಬೇರೆ ರೀತಿಯಲ್ಲಿ ಕಟ್ಕೊಳ್ತಾ ಇದ್ದಾರೆ. ಎಲ್ಲ ಸೆಕೆಂಡ್ಸಲ್ಲಿದೆ. ಈಗ ನಾವು ದೂರದರ್ಶನದಲ್ಲಿ ಕೂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದಕ್ಕೊಂದು ದಾರಿಯನ್ನು ಹಾಕ್ಕೊಡ್ಬೇಕು, ಹೆದ್ದಾರಿಯನ್ನು ಹಾಕ್ಕೊಡ್ಬೇಕು. ಆ ಥರದ ಕೆಲಸನ ನಮ್ಮ ಮನಮೋಹನ್ ಸಿಂಗ್ ಯೂನಿವರ್ಸಿಟಿ ಮತ್ತು ದೂರದರ್ಶನ ಕೇಂದ್ರ ಮಾಡ್ತಿರೋದು ನಿಜಕ್ಕೂ ಮುಖ್ಯವಾದದ್ದು. ಯಾಕೆ ಅಂತಂದರೆ ಮುಂದಿನ ಯುವಜನಾಂಗ ಇಲ್ಲಿ ನಡಿಬೇಕಂತಂದರೆ ಅಥವಾ ಅವರ ಮುಂದಿನ ತಲೆಮಾರುಗಳಿಗೆ ಒಂದಿಷ್ಟೇನೋ ಉಳಿಸೋಗ್ಬೇಕಂತಂದರೆ ನಮ್ಮ ದಾರಿಗಳನ್ನ ನೆನ್ಪು ಮಾಡ್ಕೋಬೇಕು ನಾವು. ಅದರಲ್ಲೂ ಕೆಲವೊಂದು ತುಂಬ ಮುಖ್ಯವಾಗಿರೋ ವಿಷಯಗಳಲ್ಲಿ, ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂಥ ವಿಷಯಗಳಲ್ಲಿ, ಜಾತಿ ಕುರಿತ ಡಿಸ್ಕೋರ್ಸ್ಗಳಲ್ಲಿ, ಲಿಂಗ ಸಮಾನತೆ ಮತ್ತು ಅಸಮಾನತೆಯನ್ನು ಕುರಿತ ಡಿಸ್ಕೋರ್ಸ್ಗಳಲ್ಲಿ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವೋ ಅದು ಪರ್ಫೆಕ್ಟ್ ಅಲ್ಲ ಇಲ್ಲಿವರೆಗೂ. ಅದನ್ನು ನಾವು ಬಿಡಿಸ್ತಾ ಸಾಗಿದಾಗ ನಮ್ಮ ದಾರಿ ನಿಚ್ಚಳ ಆಗುತ್ತೆ. ನಮ್ಮ ದಾರಿ ನಿಚ್ಚಳ ಆದರೆ ಮುಂದಿನ ದೇಶದ ಗತಿ ನಿರ್ಧಾರ ಆಗುತ್ತೆ. ಆ ಕಾರಣಕ್ಕಾಗಿ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಆತ್ಮೀಯರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಶಿಕ್ಷಣ ಅಂದ ತಕ್ಷಣ ಎಲ್ರಿಗೂ ನೆನಪಾಗೋದು ಅವ್ರ ಡಿಗ್ರಿಗಳು. ಇಡೀ ಈ ಪ್ರಪಂಚದಲ್ಲಿ ಯಾವ ವ್ಯಕ್ತಿಯು ಅಷ್ಟು ವರ್ಷ ಓದಿರಲಾರರು, ಅಷ್ಟು ವರ್ಷ ಅಭ್ಯಾಸ ಮಾಡಿರಲಾರರು. ನೀವು ಅದನ್ನು ಸೈಂಟಿಫಿಕ್ಕಾಗಿ ಆಲೋಚನೆ ಮಾಡಿದ್ರು ಕೂಡ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಅಷ್ಟು ಓದಿ ಅಷ್ಟು ಬರೆದಿರೋ ಅಂಥ ಎಕ್ಸಾಂಪಲ್ ಸಿಗಲಿಕ್ಕಿಲ್ಲ ನಮಗೆ.
ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣ ಏನು ಅಂತ ನೆನಪಾಗುತ್ತೆ. ತುಂಬ ಜನಕ್ಕೆ ಅದು ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ತುಂಬ ಜನ ನಾವು ಬರ್ಕೊಳ್ಬೋದು, ಆಮೇಲೆ ಈಗ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕ್ಕೋಬೋದು. ಆದರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಅಷ್ಟು ಮಹತ್ವ ಕೊಡ್ತಾರೆ ಅಂತ ಅನ್ನೋದು ನಮ್ಗೆ ಇವಾಗ ಇರಬೇಕಾಗಿರೋಂಥ ಮುಖ್ಯವಾಗಿರೋಂಥ ವಿಷಯ. ನೀವೆಲ್ಲರೂ ಒಂದು ಸಿನಿಮಾ ತಮಿಳಲ್ಲಿ ಪೆರಿಯಾರುಂ ಪೆರುಮಾಳ್ ಅಂತ ಒಂದು ಸಿನಿಮಾ ಬಂದಿತ್ತು, ನೋಡಿದಿರಿ. ಅದರಲ್ಲೊಬ್ಬ ದಲಿತ ಸಮುದಾಯದ ಹುಡುಗ ಒಂದು LLB ಮಾಡೋದಕ್ಕೆ ಅಂತ ಕಾಲೇಜಿಗೆ ಹೋಗ್ತಾನೆ. ಪ್ರಿನ್ಸಿಪಲ್ ಏನಾಗಬೇಕು ನೀನು ಅಂತ ಕೇಳ್ತಾರೆ ಅವರು. ಅವನು ಹೇಳ್ತಾನೆ ನಾನು ಡಾಕ್ಟ್ರ್ ಆಗಬೇಕು ಅಂತ. ಅವರು ಹೇಳ್ತಾರೆ ಅಲ್ಲಪ್ಪ LLB ಮಾಡೋಕ್ಕೆ ಬಂದಿದ್ಯಾ ನೀನು, ಇಲ್ಲಿ ಬಂದು ಡಾಕ್ಟ್ರ್ ಆಗಬೇಕು ಅಂತಿದೆಯಲ್ಲ ಅಂತ. ಆಗ ಅವನು ಹೇಳ್ತಾರೆ ನಾನು ಆಗಬೇಕಾಗಿರೋದು ಆ ಡಾಕ್ಟ್ರಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಬೇಕು ಅಂತ ಹೇಳ್ತಾರೆ. ಇದು ತುಂಬ ಇತ್ತೀಚಿನ ಒಂದು 10-15 ವರ್ಷಗಳಲ್ಲಿ ಬಂದಿರೋವಂಥ ಒಂದು ಸಿನಿಮಾ. ಇಡೀ ಭಾರತದ ಜಾತಿ ವ್ಯವಸ್ಥೆಯನ್ನು ಯುವಜನರು ಹೇಗೆ ಫೇಸ್ ಮಾಡ್ತಿದ್ದಾರೆ ಅಂತ ತೋರಿಸೋದಕ್ಕೋಸ್ಕರ ಆ ಸಿನಿಮಾನ ಮಾಡಿದ್ರು. ಅದಾದಮೇಲೆ ನಿಮಗೆ ಅದು ಹಿಂದಿನಲ್ಲೂ ಬಂತು, ತುಂಬ ಫೇಮಸ್ ಆಯಿತು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ಶಿಕ್ಷಣವನ್ನು ಭಾರತಕ್ಕೆ ಮುಖ್ಯ ಅಂತ ಹೇಳಿದ್ರು ಅನ್ನೋದನ್ನು ಈ ಸಿನಿಮಾದ ಒಂದು ಸಣ್ಣ ಒಂದು ದೃಶ್ಯದ ಮುಖಾಂತರ ನಾನು ನಿಮ್ಗೆ ಹೇಳಿದೆ. ಬಾಬಾ ಸಾಹೇಬರ ಇಡೀ ಆಲೋಚನೆಯ ಮೂಲ ತತ್ವನೇ ಶಿಕ್ಷಣ. ಇಡೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಆಲೋಚನೆಯನ್ನು ಮಾಡಿದ್ರು ಎಲ್ಲವೂ ನಿಮ್ಗೆ ಅವರು ನೀರಾವರಿ ಯೋಜನೆಗಳಿಂದ ಹಿಡಿದು ಅವರ ಪ್ರಾಬ್ಲಮ್ ಆಫ್ ರುಪಿ ಲೇಖನದವರೆಗೆ ಅವರು ಏನೇನು ಇಲ್ಲಿವರೆಗೂ ಮಾಡಿದ್ರು ಎಲ್ಲವೂ ಕೂಡ ಅವರ ಶಿಕ್ಷಣದ ಮೂಲ ತತ್ವದಿಂದಲೇ ಬಂದಿದ್ದು. ಅವರು ಓದಿದ್ದು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಮಗೆಲ್ರಿಗೂ ಗೊತ್ತಿದೆ. ಇಡೀ ಭಾರತ ಅದನ್ನು ನೋಡ್ತಾ ಇದೆ ಮತ್ತು ಎಲ್ಲ ಅರ್ಥ ಮಾಡ್ಕೊಂಡಿದೆ. ಯಾಕೆ ಹಠ ಮಾಡಿ ಶಿಕ್ಷಣವನ್ನು ಓದಿದ್ರು, ಯಾಕೆ ಪಡೆದ್ರು ಅಂತ ಅನ್ನೋದು ಅವ್ರಿಗೋಸ್ಕರ ಅಲ್ಲ ಅಂತ ನಮಗೀಗ ಗೊತ್ತಾಗ್ತಿದೆ. ಯಾಕೆಂದರೆ ನಮ್ಮ ಮುಂದ್ಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಟ್ಟಿರುವಂಥ ಚಿಂತನೆಗಳಿದೆ, ಅವರು ಕಷ್ಟಪಟ್ಟು ಶ್ರಮಿಸಿ ಬರೆದಂತಹ ಸಂವಿಧಾನ ಇದೆ. ನಾವಿವತ್ತು ಅವರ ಆಲೋಚನೆಯ ಮಾರ್ಗದಲ್ಲಿ ಇವತ್ತೇನೋ ಅಲ್ಪ ಸ್ವಲ್ಪ ಬದುಕ್ತಾ ಇದ್ದೀವಿ, ಅದು ನಮಗೆ ಗೊತ್ತಾಗುತ್ತೆ. ಇಲ್ಲಿಗೆ 106 ವರ್ಷಗಳ ಹಿಂದೆ 1924ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅನ್ನೋ ಒಂದು ಸಂಸ್ಥೆಯನ್ನು ಸೃಷ್ಟಿ ಮಾಡಿದ್ರು. ನಾವು ಎಲ್ಲದಕ್ಕೂ 100 ವರ್ಷ ಅಂತ ಹೇಳೋ ಇಂಡಿಯನ್ಸು, ಭಾರತೀಯರು ಬಾಬಾ ಸಾಹೇಬರ ಆಲೋಚನೆಗಳಿಗೆ ಭಾರತವನ್ನು ಯಾವ ಮಟ್ಟಕ್ಕೆ ಎತ್ತಬೇಕೋ, ಭಾರತವನ್ನು ಯಾವ ಮಟ್ಟಕ್ಕೆ ಅಭಿವೃದ್ಧಿ ಮಾಡಬೇಕೋ ಆ ಅಭಿವೃದ್ಧಿಗೆ ಮೊದಲು ಶಿಲಾನ್ಯಾಸ ಮಾಡಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಆ ಬಹಿಷ್ಕೃತ ಹಿತಕಾರಿಣಿ ಸಭಾನಲ್ಲಿ ಅವರು ಮಾತಾಡ್ತಾ ಈ 3 ಮುತ್ತುಗಳು ಅಂತ ಕರಿತೀವಿ ನಾವು, ಬಾಬಾ ಸಾಹೇಬರು ಕೊಟ್ಟಂಥ 3 ಸ್ಲೋಗನ್ಸ್ ಗೊತ್ತಿದೆ ನಿಮಗೆ. ಶಿಕ್ಷಿತರಾಗಿ, ಸಂಘಟಿತರಾಗಿ, ಹೋರಾಟ ಮಾಡಿ. ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ನಾವು ಕನ್ನಡದಲ್ಲಿ ಅದನ್ನು 40 ವರ್ಷಗಳ ಹಿಂದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಹೋರಾಟಕ್ಕೆ ಬಳಸ್ಕೊಂಡಿದ್ದೀವಿ. ಅದನ್ನು ಆವಾಗ ಬಹಿಷ್ಕೃತ ಹಿತಕಾರಿಣಿ ಸಭೆಯಲ್ಲಿ ಕೊಟ್ಟ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ತಾತ್ವಿಕ ಚಿಂತನೆ, ಆಲೋಚನೆ, ಅವರ ಹೋರಾಟ ಆ 3ರ ತಳಹದಿನಲ್ಲೇ ರೂಪುಗೊಳ್ತು. ಅದು ನಿಮಗೂ ಗೊತ್ತಿದೆ. ಅದಾದಮೇಲೆ ಅವರು ಮಾಡಿದಂತಹ 1936ರಲ್ಲಿ ಜಾತಿ ವಿನಾಶ ಅನ್ನೋ ಒಂದು ಲೇಖನವನ್ನು ಸಿದ್ಧಪಡಿಸಿ, ಅದು ಜಾತ್ಪತ್ ತೋಡಕ್ ಮಂಡಲ್ ಅಂತ ಒಂದು ಲಾಹೋರ್ನಲ್ಲಿ ನಡಿಬೇಕಿದ್ದಂಥ ಒಂದು ಸಭೆಗೆ ಅಂತ ಒಂದು ಭಾಷಣವನ್ನು ಪ್ರಿಪೇರ್ ಮಾಡಿದ್ರು. ಅದು ಗೊತ್ತಿದೆ. ಅದು ಇವತ್ತು ಅನಿಹಿಲೇಷನ್ ಆಫ್ ಕ್ಯಾಸ್ಟ್, ಇಡೀ ಜಗತ್ತಿನ ನೀವು ತಾರತಮ್ಯ ರಹಿತವಾಗಿರೋ ಸಮಾಜವನ್ನು ಸೃಷ್ಟಿ ಮಾಡಬೇಕಿದ್ರೆ ಒಂದು ತುಂಬ ದೊಡ್ಡ ಅಧ್ಯಯನ ಆಕರ. ಅದು ಸಣ್ಣ ಒಂದು ಗ್ರಂಥ ಅದು, ಆದರೆ ಜಗತ್ತಿನ ಅತ್ಯಂತ ದೊಡ್ಡ ಅಧ್ಯಯನದ ಆಕರ ಅದು. ಅದನ್ನು ಅವರು ಶುರು ಮಾಡಿದ್ದು ಒಂದು ಭಾಷಣ ಮಾಡಬೇಕು ಅಂತ, ಜಾತ್ಪತ್ ತೋಡಕ್ ಮಂಡಲ್ ಅಂತ ಒಂದು ಜಾತಿ ವಿನಾಶದ ವೇದಿಕೆಯಲ್ಲಿ ಭಾಷಣ ಮಾಡಬೇಕು ಅಂತ ಬರೆದ್ರು. ಅದಾದಮೇಲೆ ಅದನ್ನು ಪ್ರಕಟಿಸಿದ್ರು. ಅದು ಇವತ್ತು ನಮಗೆಲ್ರಿಗೂ ಕೂಡ ಯಾರು ಜಾತ್ಯತೀತ ರಾಷ್ಟ್ರವನ್ನು, ಜಾತ್ಯತೀತ ಸಮಾಜವನ್ನು ಕನಸ್ತಾರೆ, ಯಾರು ಜಾತ್ಯಂಧ ಸಮಾಜದ ವಿರುದ್ಧ ಹೋರಾಟ ಮಾಡ್ತಾರೆ, ಯಾರು ಈ ಜಾತಿ ಭೇದವನ್ನು ತೊಡೆದಾಕಬೇಕು ಅಂತ ಯೋಚನೆ ಮಾಡ್ತಾರೆ, ಅವರೆಲ್ರಿಗೂ ಕೂಡ ಅದು ತುಂಬ ಮುಖ್ಯವಾಗಿರುವಂಥ ಒಂದು ಆಕರ ಗ್ರಂಥ ಅದು. ಅದಾದಮೇಲೆ ನಿಮಗೆಲ್ರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣದ ಚಿಂತನೆಗೆ ಮೂಲ ಬೇರು ಅಂತ ಅನ್ನೋದು ಅವರು ಬುದ್ಧರ ಸಂಘದ ಪರಿಕಲ್ಪನೆ. ಅದರೊಳಗಡೆ ತುಂಬ ಮುಖ್ಯವಾಗಿ ನಾವು 3 ಅಂಶಗಳನ್ನು ತಗೊಳ್ತೀವಿ. ಒಂದು ಶೀಲ, ಇನ್ನೊಂದು ಸಮಾಧಿ, ಇನ್ನೊಂದು ಪ್ರಜ್ಞೆ ಅಂತ. ಈ 3ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಉದ್ದೇಶ ಏನು ಅಂತ ಅರ್ಥ ಮಾಡಿಸೋದಕ್ಕೆ 2 ಉದ್ದೇಶಗಳನ್ನು ಅವರು ಪ್ರಾಮಾಣಿಕವಾಗಿ ಮತ್ತು ತುಂಬ ಪರಿಣಾಮಕಾರಿಯಾಗಿ ಹೇಳ್ತಾರೆ. ಅದರಲ್ಲಿ ಮೊದಲನೇದು ಶೀಲ, ಇನ್ನೊಂದು ನಿಮಗೆ ಜ್ಞಾನ. ಜ್ಞಾನ ಮತ್ತು ಶೀಲಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಅರ್ಥಗಳಿದೆ. ಇವಾಗ ಜ್ಞಾನ ಅಂತಂದರೆ ಇಡೀ ಜಗತ್ತು ತುಂಬಿಕೊಳ್ಳುವುದು ಅಂತ ಅರ್ಥ ಮಾಡ್ಕೊಂಡ್ರೆ, ನೀವು ಬುದ್ಧರ ಇದರಲ್ಲಿ ಜಗತ್ತಿನಲ್ಲಿ
ಖಾಲಿಯಾಗುವುದು ಅಂತ ಅರ್ಥ ಇದೆ. ನೀವು ಜ್ಞಾನ ಅಂತಲೂ ತುಂಬಿಕೊಳ್ಳುವುದಾ ಖಾಲಿಯಾಗುವುದಾ ಅಂತ ಇಡೀ ಜಗತ್ತು ಚರ್ಚೆ ಮಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜ್ಞಾನ ಮತ್ತು ಶೀಲಗಳನ್ನು ಶಿಕ್ಷಣದ ಉದ್ದೇಶ ಅಂತ ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರ್ಥದಲ್ಲಿ ಶೀಲ ಅಂತಂದರೆ ವೈಚಾರಿಕತೆ ಮತ್ತು ನಿಮಗೆ ಪ್ರಶ್ನಿಸುವ ಮನೋಭಾವ ಮತ್ತು ಮುಖ್ಯವಾಗಿ ನೈತಿಕತೆ. ನೈತಿಕತೆ ಅಂತಂದರೆ ನಾನು ಶೀಲವಂತನಾಗಬೇಕು, ನಾನು ಶೀಲವಂತಳಾಗಬೇಕು ಅಂತಂದರೆ ನನಗೊಂದು ನೈತಿಕತೆ ಇರಬೇಕು. ನಾನು ಯಾಕೆ ಈ ಪದಗಳನ್ನು ಮಾತನಾಡುತ್ತಿದ್ದೇನೆ, ಯಾರ ಜೊತೆ ಮಾತನಾಡುತ್ತಿದ್ದೇನೆ, ಎಲ್ಲಿದ್ದೀನಿ ನಾನು ಅಂತ ಗೊತ್ತಾಗಬೇಕು. ಜ್ಞಾನ ಅನ್ನೋದು ನಿಮಗೆ ಅದು ಗೊತ್ತಿದೆ, ಒಂದು ತರ್ಕಬದ್ಧವಾಗಿರೋ ಆಲೋಚನಾ ಮಾರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳಲಿಕ್ಕೆ ನಮಗೆ ಬೇಕಾಗಿರೋವಂಥ ಒಂದು ಮಾದರಿ ಅದು ಜ್ಞಾನ ಅಂತಂದರೆ. ಇವೆರಡರ ಮುಖಾಂತರ ಅವರು ಶಿಕ್ಷಣವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಪಟ್ಟರು. ಇಡೀ ಜಗತ್ತಿಗೂ ಕೂಡ ಅದನ್ನೇ ಹೇಳಿದ್ರು. ಶಿಕ್ಷಣದಿಂದ ಏನಾಗುತ್ತೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ನಿಮಗೆ 1924 ಕಥೆ ಹೇಳಿದೆ. 1920ರಲ್ಲಿ ಒಂದು ಪತ್ರಿಕೆ ಶುರು ಮಾಡಿದ್ರು ಅವರು, ಮೂಕನಾಯಕ ಅಂತ ಪತ್ರಿಕೆ ಹೆಸರು. ಮೂಕನಾಯಕದ ಉದ್ದೇಶನೇ ಅಕ್ಷರಗಳ ಮುಖಾಂತರ ಇತಿಹಾಸವನ್ನು ಜನಗಳಿಗೆ ಹೇಳಬೇಕು. ಯಾಕೆ ಅಂತಂದರೆ ಇತಿಹಾಸವ ಯಾರಿಗೆ ಗೊತ್ತಿರಲ್ವೋ ಅವ್ರಿಗೆ ಮುಂದಿನ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ. ಗೊತ್ತಿದೆ ನಿಮಗೆ, ಅದು ಇತಿಹಾಸವನ್ನು ಅರಿತವರು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಆ ಕಾರಣಕ್ಕಾಗಿ ಅವರು ಮೂಕನಾಯಕ ಅನ್ನೋ ಒಂದು ಪತ್ರಿಕೆಯಲ್ಲಿ ಅವರು ಬರೆಯೋಕ್ಕೆ ಶುರು ಮಾಡಿದ್ರು. 1920 1920 ಆದಮೇಲೆ 24ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭೆ ಶುರುವಾಯಿತು. ಅದಾದಮೇಲೆ 1942ರಲ್ಲಿ ಒಂದು ಮುಖ್ಯವಾಗಿರೋ ದಿನಬಂಧು ಒಂದು ಸಮಾವೇಶದಲ್ಲಿ ಈ ಅಂಶಗಳನ್ನು ಹೆಚ್ಚು ಪ್ರಚಾರ ಮಾಡಿದ್ರು. ಶಿಕ್ಷಣ ಸಂಘಟನೆ ಹೋರಾಟ, ಈ ಮೂರರ ಜೊತೆಯಲ್ಲಿ ಅವರು ತುಂಬ ಮುಖ್ಯವಾಗಿ ಶಿಕ್ಷಣ ಅನ್ನುವುದು ಸಾರ್ವತ್ರೀಕರಣಗೊಳ್ಳಬೇಕು ಇನ್ ದ ಸೆನ್ಸ್, ಯಾರ್ಯಾರು ಕಲಿಯಲು ವಂಚಿತರಾಗಿದ್ದಾರೋ, ಯಾರಿಗೆ ಯಾವ್ಯಾವುದೋ ಕಾರಣಕ್ಕೆ, ಲಿಂಗದ ಕಾರಣಕ್ಕೆ ವಂಚಿತರಾಗಿರ್ತಾರೆ, ಜಾತಿ ಕಾರಣಕ್ಕೆ ವಂಚಿತರಾಗಿರ್ತಾರೆ, ಬಡತನದ ಕಾರಣಕ್ಕೆ ವಂಚಿತರಾಗಿರ್ತಾರೆ, ಅವ್ರಿಗೆ ಶಿಕ್ಷಣವನ್ನು ಕೊಡಬೇಕು ನಾವು. ಯಾರು ಆಳುವವರು ಯಾರು ನಮ್ಮನ್ನು ಸರ್ಕಾರ ಅಂತ ಅಂದ್ಕೊಂಡಿದ್ದಾರೋ, ನಾವು ಯಾರನ್ನು ಆರಿಸಿದ್ದೀವೋ ಅಥವಾ ನಮ್ಮನ್ನು ಯಾರು ಆಳ್ತಾರೋ ಅವರ ಕರ್ತವ್ಯ ಅದು ಅನ್ನೋ ಕಾರಣಕ್ಕಾಗಿ ಶಿಕ್ಷಣದ ಹಕ್ಕನ್ನು ಪ್ರತಿಪಾದಿಸಿದ್ರು, ಸಾರ್ವತ್ರಿಕ ಶಿಕ್ಷಣದ ಹಕ್ಕು. ಅದು ಆವಾಗಲೇ ಬಾಬಾ ಸಾಹೇಬರು ಮೊದಲನೇ ಭಾಷಣದಲ್ಲೇ ಕೂಡ ಅದನ್ನು ಅವರು ಹೇಳಿದ್ರು. ಇದರಿಂದ ಏನಾಗುತ್ತೆ ಶಿಕ್ಷಣದಿಂದ ಅಂದರೆ, ತುಂಬ ಮುಖ್ಯವಾಗಿ ದಾಸ್ಯ ಮನೋಭಾವನೆಯಿಂದ ನಾವು ಹೊರಗಡೆ ಬರ್ತೀವಿ. ಅದ್ರ ಜೊತೆಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ. ಯಾಕೆ ನಾವು ಶಿಕ್ಷಣವನ್ನು ಅವಲಂಬಿಸಬೇಕು ಅಂತಂದರೆ, ಇವತ್ತಿನ ಶಿಕ್ಷಣ ನೀತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿರೋಂಥ ಶಿಕ್ಷಣ ಪ್ರಜ್ಞೆಗೂ ನೀವು ಕಂಪೇರ್ ಮಾಡಿದ್ರೆ ಗೊತ್ತಾಗುತ್ತೆ ನಮ್ಗೆ. ಇವಾಗ ಈ ದಾಸ್ಯ ಮನೋಭಾವದಿಂದ ಹೊರಗಡೆ ಬಂದರೆ ಏನಾಗುತ್ತೆ, ಪ್ರಶ್ನಿಸುವ ಮನೋಭಾವ ಬರುತ್ತೆ. ಪ್ರಶ್ನಿಸುವ ಮನೋಭಾವ ಬಂದರೆ ಏನಾಗುತ್ತೆ, ನಾನು ಎಲ್ಲಿ ನಿಂತಿದ್ದೀನಿ ಅಂತ ನನ್ನ ಜಾಗ ಗೊತ್ತಾಗುತ್ತೆ. ಎಲ್ಲಿ ನಿಂತಿದ್ದೀನಿ ಅಂತ ಗೊತ್ತಾದರೆ ಏನಾಗುತ್ತೆ, ನಾನು ಯಾಕೆ ಇಲ್ಲಿ ನಿಂತಿದ್ದೀನಿ ಅಂತ ಗೊತ್ತಾಗುತ್ತೆ, ಮತ್ತು ನಾನು ನಿಲ್ಲಬೇಕಾದ ಸ್ಥಳ ಯಾವುದು ಅಂತ ಗೊತ್ತಾಗುತ್ತೆ. ಅಂದರೆ ನಿಮ್ಗೆ ಒಂದಕ್ಕೊಂದೊಂದಕ್ಕೊಂದು ಚೈನ್ ಲಿಂಕ್. ಇದನ್ನು ನಾವು ಸೈಂಟಿಫಿಕ್ ಆಗಿರೋವಂಥ ಆಲೋಚನಾ ಮಾರ್ಗ ಅಂತ ಕರಿತೀವಿ. ಇಡೀ ಜಗತ್ತಿನಲ್ಲಿ ಈ ಥರದ ಪ್ರಯೋಗಗಳು ನಡೀತಾವೆ. ಯಾಕೆ ಅಂತಂದರೆ, ಅಂಚಿನ ಸಮುದಾಯದಲ್ಲಿರುವ ಸಾವಿರಾರು ಸಮುದಾಯಗಳು ಶಿಕ್ಷಣವನ್ನು ಬಿಟ್ಟು ಬೇರೆ ದೀಪನ ಇಲ್ಲಿವರೆಗೂ ಇಟ್ಕೊಂಡೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದಕ್ಕೋಸ್ಕರನೇ ಶಿಕ್ಷಣ ಅನ್ನುವ ಒಂದು ಬೆಳಕನ್ನು ನಾನು ಹಚ್ತೀನಿ ಅಂತ ಹೋರಾಟ ಮಾಡಿದ್ದು. ಅದರ ಬೆಳಕು ಇವತ್ತು ಇಲ್ಲಿ ಕಾಣ್ತಾ ಇದೆ. ಅದ್ರ ಜೊತೆಗೆ ಏನಾಗುತ್ತೆ, ನಿಮಗೆ ಅರಿವು ಬಂದ ತಕ್ಷಣ ನಿಮ್ಮ ಆರ್ಥಿಕ ಅವಲಂಬನೆ ಎಲ್ಲಿಂದ ಶುರುವಾಗಬೇಕು ಗೊತ್ತಾಗುತ್ತೆ. ಸಂಪಾದನೆ ಶುರು ಮಾಡ್ತೀವಿ ನಾವು. ಸಂಪಾದನೆ ಶುರು ಮಾಡಿದಾಗ ಪಕ್ಕದಲ್ಲಿರೋವ್ರ ಜೊತೆ ನಿಂತ್ಕೋಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಒಂದು ಅರಿವು ಬರುತ್ತೆ. ನಿಮಗೆ ಸಂಪಾದನೆ ಶುರು ಮಾಡಿದ ತಕ್ಷಣ ಏನಾಗುತ್ತೆ, ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಆತ್ಮಸ್ಥೈರ್ಯ ವೃದ್ಧಿ ಆಗುತ್ತೆ. ನನ್ನ ಆತ್ಮಸ್ಥೈರ್ಯ ವೃದ್ಧಿ ಆಗಿದ ತಕ್ಷಣ ತುಂಬ ಮುಖ್ಯವಾಗಿ ನಾವು ಆರ್ಥಿಕವಾಗಿ ಕೊಳ್ಳುವ ಶಕ್ತಿ ಯಾರಿಗೆ ಲಭಿಸುತ್ತೋ ಅವರು ಈ ಸಮಾಜದಲ್ಲಿ ಕೆಲವು ಅಸಮಾನತೆಯನ್ನು ದಾಟಲಿಕ್ಕೆ ಮೊದಲನೇ ಹೆಜ್ಜೆ ಇಡ್ತಾರೆ. ಇದು ಜಗತ್ತಿನ ಎಕನಾಮಿಸ್ಟ್ ಹೇಳಿರುವಂಥದ್ದು. ಇದನ್ನೇ ಕಾರ್ಲ್ ಮಾರ್ಕ್ಸ್ ಕೂಡ ಹೇಳಿದ್ದಂಥದ್ದು. ಯಾರು ನಮ್ಗೆ ಕೊಳ್ಳುವ ಶಕ್ತಿ ಬಂದ ಹಾಗೆ ನಮಗೇನಾಗುತ್ತೆ, ಇತರರ ಹಾಗೆ ಕೊಳ್ಳುವ ಶಕ್ತಿಯನ್ನು ವೃದ್ಧಿಸಿಕೊಳ್ಳುತ್ತೇವೆ ಅಂತ. ನಿಮಗೆ ಶಿಕ್ಷಣದಿಂದ ಕೊಳ್ಳೋ ಶಕ್ತಿಯವರೆಗೂ ನಮಗೆ ಒಂದು ಲೈನ್ ಸಿಗುತ್ತೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊದಲಿಂದಲೂ ಕೂಡ ಕನಸು ಕಂಡು ಅದನ್ನು ಮಾಡಿದಂಥವ್ರು. ಅದ್ರ ಜೊತೆಗೆ ಅವರು ಈ ಮಹಿಳಾ ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟರು. ಅದು ಗೊತ್ತಿದೆ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತುಂಬ ಮುಖ್ಯವಾಗಿರುವಂಥ ಒಂದು ಕೋಟ್, ಈ ಒಂದು ದೇಶದ ಅಭಿವೃದ್ಧಿಯನ್ನು ಆ ದೇಶದ ಮಹಿಳೆಯರ ಅಭಿವೃದ್ಧಿಯ ಮೇಲೆ ಅಳಿಬೇಕು. ನನಗೇನಾದ್ರು ಒಂದು ದೇಶ ಎಷ್ಟು ಚೆನ್ನಾಗಿದೆ ಅಂತ ನೋಡಬೇಕಂತಂದರೆ ಆ ದೇಶದ ಮಹಿಳೆಯರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅನ್ನೋದ್ರ ಮೇಲೆ ನಾನು ಅದನ್ನು ಡಿಸೈಡ್ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಹಾಗಾಗಿ ಅವರಿಗೆ ಮಹಿಳಾ ಶಿಕ್ಷಣ ತುಂಬ ಮುಖ್ಯ.
ಇದನ್ನು ನಿಮಗೆ ಶಿಕ್ಷಣದ ಹಕ್ಕನ್ನು ಅವರು ನಿಮಗೆ ಆರ್ಟಿಕಲ್ 29, ಆರ್ಟಿಕಲ್ 45 ಮತ್ತು ಮುಖ್ಯವಾಗಿ DPSP ಅಂತ ಕರಿತೀವಿ ನಾವು, ರಾಜ್ಯ ನಿರ್ದೇಶಕ ತತ್ವಗಳು ಅಂತ 25 ಆರ್ಟಿಕಲ್ ಎ, ಅದರೊಳಗಡೆ ಶಿಕ್ಷಣದ ಹಕ್ಕುಗಳನ್ನು ಪ್ರತಿಪಾದಿಸಿದ್ರು. ಶಿಕ್ಷಣದ ಹಕ್ಕು ಅದಾದ ಮೇಲೆ ಕೆಲವು ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರಿ ಹೋದ ನಂತರ ತಿದ್ದುಪಡಿ ಮಾಡಿ ಕೂಡ ಸರ್ಕಾರಗಳು, ಮುಂಬರುವ ಸರ್ಕಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನಾ ಮಾರ್ಗದಲ್ಲೇ ಶಿಕ್ಷಣ ಹಕ್ಕುಗಳನ್ನು ಪ್ರತಿಪಾದಿಸ್ತಾ ಬಂದಿದ್ದಾರೆ. ನಿಮಗೆ ನೀವು ಇವಾಗ ಅದನ್ನು ಓದಬೇಕಂದ್ರೆ 2009 ಶಿಕ್ಷಣ ಹಕ್ಕು ಕಾಯ್ದೆ ಇದೆ. ಅದರಲ್ಲಿ ತುಂಬ ಮುಖ್ಯವಾಗಿರೋ ಅಂಶಗಳಿದೆ. ಏನಂತಂದರೆ ಹೆಣ್ಣು ಮಕ್ಕಳಿಗೆ ಸಮಾನ ಶಿಕ್ಷಣ ತುಂಬ ಮುಖ್ಯವಾಗಿರೋ ಅಂಶ ಅದು. ಅದ್ರ ಜೊತೆಗೆ ಖಾಸಗಿ ವಲಯಗಳಲ್ಲಿ 25% ಮೀಸಲಾತಿಯನ್ನು ಎಲ್ರಿಗೂ ಕೊಡಬೇಕು ಅಂತಂದರೆ ಯಾರ್ಯಾರು ಹಿಂದುಳಿದಿದ್ದಾರೋ, ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೋ ಎಲ್ರಿಗೂ ಕೊಡಬೇಕು. ಸಮಾನ ಶಿಕ್ಷಣ, ಎಲ್ಲರಿಗೂ ಸಮಾನ ಶಿಕ್ಷಣ ಕೊಡಬೇಕು. ಈ ಥರದ ಅಂಶಗಳನ್ನು ಸರ್ಕಾರಗಳು ಇಲ್ಲಿವರೆಗೂ ಮಂಡಿಸ್ಕೊಂಡು ಬಂದಿದ್ದಾವೆ. ಅದಕ್ಕೆ ಮೂಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ತುಂಬ ಜನ ಮಾತಾಡ್ತಾ ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಏನೋ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಇಲ್ಲಿವರೆಗೂ ಕಳೆದ ಸಾಲಿನಲ್ಲಿ ದೂರದರ್ಶನದಲ್ಲಿ ಬಂದಂಥ ಎಪಿಸೋಡ್ಗಳನ್ನ ನೀವು ನೋಡಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗೋಸ್ಕರ ಏನಾರು ಮಾಡಿದ್ರ ಅಥವಾ ಇಡೀ ದೇಶಕ್ಕೆ ಮಾಡಿದ್ರ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ ಈಸಿಯಾಗಿ. ನಮಗೆ ಅವರು ಸಾರ್ವತ್ರಿಕ ಚುನಾವಣೆಯನ್ನು ಆಲೋಚನೆ ಮಾಡಿದಾಗ 1935 ಅವರು ಅದನ್ನು ಆಲೋಚನೆ ಮಾಡಿದ್ದು. ನಮಗದು ನಮ್ಮ ಕೈಗೆ ಬಂದಿದ್ದು 1972 ಚುನಾವಣೆಗಳು ಬಂದಿದ್ದು. ಚುನಾವಣೆಗಳು ಇವತ್ತು ನಮ್ಮನ್ನು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾವೆ ಅಂದರೆ, ನಮಗೆ ಅರಿವು ಬಂದ ತಕ್ಷಣ ನನಗೇನು ಬೇಕು ಅಂತ ಗೊತ್ತಾಗುತ್ತೆ. ನನಗೇನು ಬೇಕು ಅಂದ ತಕ್ಷಣ ಅದೆಲ್ಲಿಂದ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಎಲ್ಲಿಂದ ಸಿಗುತ್ತೆ ಅಂತ ಗೊತ್ತಾದ ತಕ್ಷಣ ಅದನ್ನು ಯಾರು ಅದನ್ನು ನಿರ್ದೇಶನ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಯಾರು ಇದನ್ನೆಲ್ಲವನ್ನು ನಿರ್ದೇಶಿಸ್ತಾರೋ ಅವರನ್ನು ಆಯ್ಕೆ ಮಾಡುವ ಹಕ್ಕು ನಮಗಿರುತ್ತೆ. ನಿಮಗಿದು ಮತ್ತೆ ಉಲ್ಟಾ ಬರುತ್ತೆ ಹಿಂಗೆ. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ವೈಜ್ಞಾನಿಕವಾಗಿ ಇದನ್ನು ಸೃಷ್ಟಿ ಮಾಡಿದ್ರು. ಇದನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಭಾರತ ಅಂತ ಅನ್ನುವುದು ನಿಜವಾಗ್ಲೂ ಏನು, ಕನ್ನಡದಲ್ಲಿ ತುಂಬ ಮುಖ್ಯವಾಗಿರುವಂಥ ಒಂದು ಮಾತು ಹೇಳ್ತಾರೆ, ಭಾರತ ಎನ್ನುವುದು ಬೆರಕೆ ಸೊಪ್ಪಿನ ಕಂತೆ ಅಂತ. ಬೆರಕೆ ಸೊಪ್ಪಿನ ಕಂತೆ ಗೊತ್ತಿದೆ ನಿಮಗೆ? ಹಳ್ಳಿಗಳಲ್ಲಿ ಬೆರಕೆ ಸೊಪ್ಪು ಹಾಕ್ಕೊಂಡು ಸಾರು ಮಾಡಿದ್ರೆ ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಅದು. ಅಂದರೆ ಭಾರತ ಅನ್ನುವುದು ವೈವಿಧ್ಯತೆಯಿಂದ ಕೂಡಿದ ದೇಶ. ಓದ್ಕೊಂಡು ಬರ್ತಿದ್ವಿ ನಾವು. ಆದರೆ ಬೆಳಗ್ಗೆ ಎದ್ರೆ ಪೇಪರಲ್ಲಿ ನೋಡ್ತೀವಿ ಕೋಮುಗಳ ನಡುವೆ ಗಲಭೆ, ಅದು ಯಾವುದೋ ಒಂದು ಜಾತಿಯ ಕಾರಣಕ್ಕೆ ಯಾವುದೋ ಒಂದು ಹೆಣ್ಮಗಳನ್ನು ತಂದೆಯೇ ಕೊಲ್ಲುವಂಥ ಇಂಥದನ್ನೆಲ್ಲ ನೋಡ್ತಿದ್ದೀವಲ್ಲ. ಇದನ್ನು ನಾವು ಎಲ್ಲಿಂದ ಹೋಗ್ಲಾಡಿಸ್ಬೇಕು, ಯಾಕೆ ಹೋಗ್ಲಾಡಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಶಿಕ್ಷಣದ ಹಕ್ಕುಗಳನ್ನು ಪ್ರತಿಪಾದಿಸಿದರು. ಇದನ್ನೇ ನಾವು ಶೀಲ ಅಂತ ಕರೆಯೋದು. ಶೀಲ ಅಂತಂದ್ರೇನು? ಒಂದು ನೈತಿಕತೆ. ನೀವು ಯಾರನ್ನ ಎದುರುಗಡೆ ನಿಂತು ಮಾತಾಡ್ತಿದ್ದೀರೋ ಅವ್ರಿಗೇನು ಬೇಕು ಅಂತ ಗೊತ್ತಾಗಬೇಕು ನನಗೆ. ನೀವು ನಿಮ್ಮ ಜಾತಿಯ ಕಾರಣಕ್ಕೋ, ನಿಮ್ಮ ಬಡತನದ ಕಾರಣಕ್ಕೋ, ನಿಮ್ಮ ಲಿಂಗದ ಕಾರಣಕ್ಕೋ ಎಲ್ಲದರಿಂದ ವಂಚಿತರಾಗ್ತಿದ್ದೀರಿ ಅಂತಂದರೆ ನಾವು ಅವರನ್ನು ನಡೆಸಿಕೊಳ್ತಿರೋ ಸಮಾಜಕ್ಕೆ ಆ ಶೀಲ ಇಲ್ಲ ಅಂತ ಅರ್ಥ. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಶ್ರಮಪಟ್ಟು ಮಾಡಿದ್ರು. ಅವರು ಇಡೀ ಇವತ್ತು ಭಾರತದ ಸಂವಿಧಾನದ ಎಲ್ಲ ವಿಧಿಗಳನ್ನು ನಿಮಗೆ 15ರಿಂದ ಹಿಡಿದು 21 ವಿಧಿವರೆಗೂ ಗೊತ್ತಿದೆ ನಿಮಗೆ. ನಮ್ಮನ್ನು ಕವಚ ಥರ ಕಾಯ್ಕೊಂಡಿದ್ದಾವೆ. ನಾವು ಅಂದ್ಕೊಂಡಿದ್ದೀವಿ ನಮ್ಮ ಅಪ್ಪ ಅಮ್ಮ ಸುತ್ತಮುತ್ತ ಇರೋ ಹಣ, ಅವ್ರು ಮಾಡಿಟ್ಟಿರೋ ಹಣ ನಮ್ಮನ್ನು ಕಾಪಾಡ್ತಿದೆ ಅಂತ. ನಮ್ಮನ್ನು ಕಾಪಾಡ್ತಿರೋದಲ್ಲ, ಸಂವಿಧಾನದ 15ನೇ ವಿಧಿ, ಸಂವಿಧಾನದ 16, 17, 19 ಮತ್ತು 21ನೇ ವಿಧಿಗಳಿಂದ ಕಾರಣಕ್ಕಾಗಿ ನಾವಿವತ್ತು ಸ್ವಲ್ಪ ನೆಮ್ಮದಿಯಾಗಿದ್ದೀವಿ, ಉಸಿರಾಡ್ತಿದ್ದೀವಿ, ಎಲ್ಲಿ ಬೇಕೋ ಅಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬೇಕೋ ಅಲ್ಲಿ ತಿರುಗ್ತಾ ಇದ್ದೀವಿ, ಬೇಕಾದನ್ನು ತಿಂತಾ ಇದ್ದೀವಿ, ಬೇಕಾಗಿರೋ ಬಟ್ಟೆ ಹಾಕ್ಕೋತಿದ್ದೀವಿ. ನಮ್ಮ ತಂದೆ ತಾಯಿ ಬಗ್ಗೆ ಒಂದು ಸಣ್ಣದಾಗೇನೋ ಒಂದು ಸ್ಟೇಟಸ್ ಹಾಕ್ಕೊಳ್ಳೋಕೆ ಒಂದು ಹಕ್ಕಿದೆ ನಮಗೆ, ಒಂದು ಸ್ವಾತಂತ್ರ್ಯ ಇದೆ ನಮಗೆ. ಈ ಸ್ವಾತಂತ್ರ್ಯದ ಹಕ್ಕನ್ನು ಯಾರು ಕೊಟ್ಟರು ಅಂತಂದರೆ ಅಗೈನ್ ನಮಗೆ ಈ ಥರದ ಆಲೋಚನೆ. ಅದಕ್ಕೆ ಒಂದು ಶಿಕ್ಷಣ ಅಂತ ಅನ್ನೋದು ಒಂದು ಸಮಾಜಕ್ಕೆ ಎಷ್ಟು ಮುಖ್ಯ ಅಂತ ಅನ್ನೋದು, ಅದನ್ನು ಬುದ್ಧರ ಸಂಘದಲ್ಲಿ ಈ ಶೈಕ್ಷಣಿಕ ಇದನ್ನು ತಗೊಂಡ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶುರು ಮಾಡುವಾಗ, ಸಂವಿಧಾನವನ್ನು ಬರೆಯುವಾಗ, ಶಿಕ್ಷಣದ ಬಗ್ಗೆ ಆಲೋಚನೆ ಮಾಡುವಾಗ ಬುದ್ಧರ ಸಂಘದ ಪರಿಕಲ್ಪನೆಯನ್ನು ಆಳವಾಗಿ ಅಧ್ಯಯನ ಮಾಡಿದ್ರು. ನಿಮಗೆಲ್ರಿಗೂ ಗೊತ್ತಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊನೆಯ ದಿನಗಳಲ್ಲಿ ಜಗತ್ತಿನ ಹಲವಾರು ಧರ್ಮಗಳನ್ನು ಅಧ್ಯಯನ ಮಾಡಿದ್ರು. ಅವರು ಜಗತ್ತಿನ ಹಲವಾರು ಧರ್ಮಗಳನ್ನು ಅಧ್ಯಯನ ಮಾಡಿದ್ಮೇಲೆ ಅವರು ಕಂಡಿದ್ದೇನೆಂತಂದರೆ, ಈ ಎಲ್ಲ ಧರ್ಮಗಳು ಜಗತ್ತಿನ ಯಾವ ದೇಶವನ್ನು ಯಾವ್ಯಾವ ರೀತಿ ಇಟ್ಟಿದ್ದಾವೆ ಅಂತ ಗೊತ್ತಾಯ್ತು ಅವ್ರಿಗೆ. ನಮ್ಮ ಧಾರ್ಮಿಕ ನಂಬಿಕೆಗಳು ನಮ್ಮ ಕಾಲಿಗೆ ತೊಡರಾಗಬಾರ್ದಲ್ಲ, ನಮ್ಮ ನಡಿಗೆಗೆ ತೊಡರಾಗಬಾರ್ದಲ್ಲ, ಅದನ್ನು ಅರ್ಥ ಮಾಡ್ಕೊಂಡ್ರು ಅವರು. ಯಾವುದು ತೊಡರಾಗುವುದಿಲ್ಲವೋ, ಯಾವುದು ಎಲ್ಲರನ್ನು ಸಮಾನವಾಗಿ ಕಾಣುತ್ತದೋ, ಯಾವುದು ನನ್ನ ಹಾಗೆ ಇತರರು ಅಂತ ಬಗೆಯುವಂತ ಮಾಡುತ್ತದೋ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರು.
ಅದಕ್ಕೆ ಅವರು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಈ ಪ್ರಿಯಾಂಬಲಲ್ಲಿ ಓದ್ತೀವಿ ನಾವು, ಆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿದ್ದು. ಇವೆಲ್ಲ ಎಲ್ಲಿಂದ ಬರುತ್ತೆ ಅಂತಂದರೆ ಶಿಕ್ಷಣದಿಂದ ಬರುತ್ತೆ. ಗೊತ್ತಿದೆ, ಯಾವಾಗ ಪ್ರಾಬ್ಲಮ್ ಆಫ್ ದ ರುಪಿ ಅನ್ನೋ ಒಂದು ಲೇಖನ ಭಾರತದಲ್ಲಿ ಇರಲಿಲ್ಲ, ಆವಾಗ ಅದನ್ನು ಬರೆದಾಗ ಅವರು ಒಂದು ಲೇಖನದಿಂದ, ಪ್ರಾಬ್ಲಮ್ ಆಫ್ ದಿ ರುಪಿ ಅನ್ನೋ ಒಂದು ಲೇಖನದಿಂದ ಇವತ್ತು ನಮ್ಮ ಆರ್ಥಿಕತೆಯನ್ನು ನಿರ್ಧರಿಸ್ತಿರೋವಂತಹ RBI ಸೃಷ್ಟಿಯಾಯಿತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೃಷ್ಟಿಯಾಯಿತು. 98 ಇಯರ್ಸ್ ಇವತ್ತಿಗೆ 98 ವರ್ಷಗಳಾಯಿತು ಅದು ಸೃಷ್ಟಿಯಾಗಿ. ಇವತ್ತು ಇಡೀ ಆರ್ಥಿಕತೆ ಹೆಂಗೆ ನಡೀತಾ ಇದೆ ಅಂತ ನಮಗೆ ಗೊತ್ತಿದೆ. ನಿಮಗೆ ಒಂದು ಬಾಕ್ರಾನಂಗಲ್ ಅಣೆಕಟ್ಟು ಯೋಜನೆ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀರಾವರಿ ಆಲೋಚನೆಗಳಿಂದ ಅಮೇರಿಕಾದಲ್ಲಿ ಟೆನೆಸಿ ಅನ್ನೋ ಒಂದು ಅಣೆಕಟ್ಟೆ, ಆಗ ಅಮೇರಿಕಾದಲ್ಲಿ ಬರ ಬಂದ್ಬಿಟ್ಟಿತ್ತು ಆಗಿನ ಸಂದರ್ಭದಲ್ಲಿ. ಟೆನೆಸಿ ಒಂದು ಅಣೆಕಟ್ಟೆ ಕಟ್ಟಿ ಇವತ್ತೂ ಜಗತ್ತಿಗೆ ಅದು ಒಂದು ಮಾದರಿ ಆಯಿತು. ಇದೆಲ್ಲ ಯಾಕಾಯಿತು ಅಂತಂದರೆ, ನಿಮಗೆ ಶಿಕ್ಷಣನ ಒಂದು ಕನ್ನಡಕ ಥರ ಬಳಸ್ಕೊಂಡ್ರೆ ನಾವು, ಒಂದು ನಮಗೆ ಬರಿಗಣ್ಣಿನಲ್ಲಿ ಏನನ್ನು ಕಾಣಲ್ವೋ ಅದು ಕನ್ನಡಕ ಹಾಕ್ಕೊಂಡ್ರೆ ಕಾಣುತ್ತೆ. ಈ ಕನ್ನಡಕ ಹಾಕ್ಕೊಂಡ್ರೆ ಏನು ಕಾಣುತ್ತೆ ಅಂತಂದರೆ, ಶಿಕ್ಷಣ ಅನ್ನೋ ಕನ್ನಡಕ ಹಾಕ್ಕೊಂಡ್ರೆ ಏನು ಕಾಣುತ್ತೆ ನಿಮಗೆ, ನನ್ನ ಹಾಗೆ ಬೇರೆ ದೇಶದ ಜಗತ್ತಿನ ಯಾವ ಮೂಲೆಯಲ್ಲಿ ನನ್ನ ಹಾಗೆ ನೋಯುವ ಜನರಿದ್ದಾರೆ ಅಥವಾ ನನ್ನ ಹಾಗೆ ತುಳಿಸಿಕೊಂಡ ಜನರಿದ್ದಾರೆ ಅಂತ ಕಾಣುತ್ತೆ. ಆ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ, ಇಡೀ ಜಗತ್ತಿನ ಆಗಿನ ಕಾಲಕ್ಕೆ ಯೋಚನೆ ಮಾಡಿ ನೀವು, 100 ವರ್ಷಗಳ ಹಿಂದೆ, ಇವತ್ತು ನೀವು ಜಸ್ಟ್ ಒಂದು ಆಲ್ಗರಿದಮ್ಮನ್ನು ನೋಡಿ, ನೀವು ಏನು ಸರ್ಚ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಗೆ ಏನು ಬೇಕೋ ಕೊಡುತ್ತೆ ಗೂಗಲ್ಲು, ಅಥವಾ ನೀವು ಯಾವ ಬ್ರೌಸರ್ ಯೂಸ್ ಮಾಡ್ತೀವೋ ಆ ಬ್ರೌಸರು ನಿಮ್ಮ ಆಲೋಚನೆಯನ್ನು ಯೋಚನೆ ಮಾಡಿ, ನೀವೆಷ್ಟು ಬ್ರೌಸ್ ಮಾಡ್ತೀರಾ ಅಂತ ಯೋಚನೆ ಮಾಡಿ ಕೊಡುತ್ತೆ. ಆಗಿನ ಕಾಲಕ್ಕೆ ಏನಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅಕ್ಷರಗಳು ಮಾತ್ರ. ಯಾರು ಬ್ರಿಟಿಷರ ಸಿದ್ಧಾಂತಿಗಳು ಅಥವಾ ಅವರ ತತ್ವಜ್ಞಾನಿಗಳು ಬಿಟ್ಟು ಹೋಗಿದ್ದಂತಹ ಅಕ್ಷರಗಳು ಮಾತ್ರ ಇತ್ತು. ಅವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಇಲ್ಲದೆ, ಅಕ್ಷರ ಗೊತ್ತಿಲ್ಲದೆ, ಇಂಗ್ಲೀಷ್ ಕಲಿಯದೆ ಅವರೇನಾದರೂ ಸುಮ್ಮನೆ ಇದ್ದರೆ ಇವತ್ತು ನಮ್ಮ ದೇಶಕ್ಕೆ ಈ ಥರದ್ದು ಒಂದು ಸಂವಿಧಾನ ಬರೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ನಾವು ಇದನ್ನು ನಾನೊಬ್ಬ ಮೇಷ್ಟ್ರಾಗಿರೋದ್ರಿಂದ, ಮಕ್ಕಳಿಗೆ ಶಿಕ್ಷಣವನ್ನು ಬೋಧಿಸ್ತಾ ಇರೋದ್ರಿಂದ ಶಿಕ್ಷಣ ಬಹಳ ಮುಖ್ಯ ನಮ್ಮಲ್ಲಿ. ಆ ಕಾರಣಕ್ಕಾಗಿ ಇವತ್ತಿನ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಸರ್ಕಾರಗಳು ಶಿಕ್ಷಣಕ್ಕೆ ಮಹತ್ವದ ಘಟ್ಟ ಅಂತ ಪರಿಗಣಿಸ್ತಾರೆ ಅದನ್ನು. ಯಾಕೆ ಅವರು ಕಾಲೇಜು ಹೋಗೋ ಮಕ್ಕಳಿಗೆ ಬಸ್ ಪಾಸ್ ಫ್ರೀ ಕೊಡ್ತಾರೆ, ಯಾಕೆ ಒಂದು ಸರ್ಕಾರ ಅದನ್ನು ಕೊಡಬೇಕು, ಯಾಕೆ ಉಚಿತವಾಗಿ ಪಠ್ಯಪುಸ್ತಕ ಕೊಡ್ತಾರೆ, ಯಾಕೆ ಶೂಸ್ ಕೊಡ್ತಾರೆ, ಯಾಕೆ ಯೂನಿಫಾರ್ಮ್ ಕೊಡ್ತಾರೆ ಅಂತ ಅನ್ನೋದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತಹ ಶಿಕ್ಷಣದ ಸಾರ್ವತ್ರೀಕರಣದ ಕನಸಿದೆ. ಇದನ್ನು ಯಾರೋ ಬೇರೆಯವ್ರು ಬಂದು ಏನೂ ಮಾಡೋಕ್ಕಾಗಲ್ಲ. ಅದನ್ನು ಶಿಕ್ಷಣ ಅಂತ ಅನ್ನೋದು ಹಂಗೇನೆ ಯಾವಾಗಲೂ ಅದು ಒಂದು ಸಮಾಜನ ಅಭಿವೃದ್ಧಿ ಪಡಿಸ್ಬೇಕಂತಂದರೆ ನಿಮ್ಗೆ ಅರಿವು ಬರಬೇಕು. ಅರಿವು ಎಲ್ಲಿಂದ ಬರುತ್ತೆ ಅಂತಂದರೆ, ಒಂದು ಕೇಳಿಸ್ಕೊಂಡು ಬರಬೇಕು, ಕೇಳಿಸ್ಕೊಳ್ಳೋದನ್ನು ಬಿಟ್ಟಿದ್ದೀವಿ. ಒಂದು ನೋಡಿ ಬರಬೇಕು, ನೋಡುವಾಗ ನಮ್ಮ ಕಣ್ಣಿಗೆ ನಮಗೊಂದು ಸಣ್ಣ ದೃಷ್ಟಿಕೋನ ಇರಲ್ಲ, ಜಗತ್ತಲ್ಲಿ ಎಲ್ಲ ಕಾಣುತ್ತೆ. ನಮಗೆ ಎಲ್ಲ ಕಂಡಾಗ ಏನಾಗುತ್ತೆ, ನಾವು ಯಾವುದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ನಿಮಗೆ ಸಿಲೆಬಸ್ ಇರುತ್ತೆ. ನಿಮ್ಗೆ ಯಾವ ಸಿಲೆಬಸ್ ಬೇಕೋ ಅದನ್ನು ಯಾಕೆ ಓದ್ತಿದ್ದೀರಿ ಅಂತಂದರೆ, ನಿಮ್ಗೆ ಅದನ್ನು ಓದಿದ್ರೆ ನಿಮ್ಗೆ ಅದ್ರ ಮುಖಾಂತರ ಆ ಕಿಂಡಿಯ ಒಳಗೆ ಅಥವಾ ಆ ಕನ್ನಡಕದ ಒಳಗೆ ನಿಮ್ಗೆ ಅದ್ರ ಮುಖಾಂತರ ಇಡೀ ಜಗತ್ತು ಕಾಣುತ್ತೆ. ಇದನ್ನು ಶಿಕ್ಷಣದ ಸಾರ್ವತ್ರೀಕರಣ ಅಥವಾ ಶಿಕ್ಷಣದ ಮಹತ್ವ ಅಂತ ಕರಿತೀವಿ. ಇದು 14 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಸಮಾನ ಶಿಕ್ಷಣವನ್ನು ಕೊಡೋದ್ರ ಹಿಂದೆ ಅದು ಇತ್ತೀಚೆಗೆ ಬಂದಿದ್ದು ಆ್ಯಕ್ಟ್. ಅದು 2009ರಲ್ಲಿ ಒಂದು ಆ್ಯಕ್ಟ್ ಬಂದಿದೆ. 1924ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡ ಕನಸು 2009ರಲ್ಲಿ ನೆರವೇರಿದೆ. 100 ವರ್ಷಗಳ ಭಾರತ ಇವತ್ತು ಶಿಕ್ಷಣದಿಂದ ತುಂಬಿ ತುಳುಕ್ತಾ ಇದೆ. ಇವತ್ತಿನ ನೀವು ಇಡೀ ಜಗತ್ತಿನ ಶಿಕ್ಷಣದಲ್ಲಿ ಯಾಕೆ ಇಂಡಿಯಾ ಈ ಥರದೊಂದು ಕಾಂಪಿಟೇಷನ್ ಕೊಡ್ತಾ ಇದೆ, ಕಾಂಪಿಟೇಷನ್ ಒಳಗಡೆ ಕೂಡ ತನ್ನನ್ನು ತಾನು ಕಟ್ಕೊಂಡು ಮೇಲೆ ಬರ್ತಾ ಇದೆ. ಇದ್ರ ಜೊತೆಗೆ ಬೇರೆ ದೇಶಗಳು ಕೂಡ ಭಾರತವನ್ನು ನೋಡಿ ಏನು ಕಲಿತಾ ಇದ್ದಾವೆ ಅಂತ ಅನ್ನೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಶಿಕ್ಷಣದ ಕನಸು ಕಾರಣ ಅಂತ ಹೇಳ್ತೀನಿ. ಮುಂದೆ ನಾವು ಏನಾದರೂ ಡಿಸ್ಕಷನ್ ಮಾಡುವಾಗ ನಿಮ್ಮ ಪ್ರಶ್ನೆಗಳಲ್ಲಿ ಉತ್ತರಗಳು ಇನ್ನೂ ಸಿಗ್ಬೋದು. ಥ್ಯಾಂಕ್ ಯು. ಜೈ ಭೀಮ್. ಧನ್ಯವಾದಗಳು ಸರ್. ಇಷ್ಟೊತ್ತು ನಿಮ್ಮ ಪ್ರಶ್ನೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ತಾವಿರುವ ಕತ್ತಲೆಯನ್ನು ಅರಿಯದವರು ಬೆಳಕಿಗಾಗಿ ಎಂದು ಹಂಬಲಿಸುವುದಿಲ್ಲ, ಅಂಬೇಡ್ಕರ್ ಹೇಳಿದಂಥ ಮಾತು. ಅಂದರೆ ನಮ್ಮ ಸುತ್ತ ಗಾಢಾಂಧಕಾರವಾದಂಥ ಕತ್ತಲೆ ಇದೆ. ಆ ಕತ್ತಲನ್ನು ನೀಗಬೇಕು, ಕತ್ತಲನ್ನು ಹೋಗಲಾಡಿಸ್ಬೇಕು ಅಂದರೆ ಅದು ಜ್ಞಾನದ ಶಕ್ತಿಯಿಂದ ಮಾತ್ರ. ಜ್ಞಾನ ಎಲ್ಲಿಂದ ಸಿಗುತ್ತೆ? ಶಿಕ್ಷಣದಿಂದ ಸಿಗುತ್ತೆ. ಅದನ್ನು ಪಡ್ಕೊಂಡಿದ್ದರಿಂದನೇ ಅವರು ಜ್ಞಾನ ಸೂರ್ಯ ಆದರು. ಓಕೆ, ಎಸ್, ನಿಮ್ಮ ಪ್ರಶ್ನೆಗಳಿಗೆ ನಿಮ್ಮ ಹೆಸರು, ಡಿಪಾರ್ಟ್ಮೆಂಟು, ಪ್ರಶ್ನೆ. ಸರ್, ನನ್ನ ಹೆಸರು ಧನಂಜಯ್ ಅಂತ.
ಕನ್ನಡ ವಿಭಾಗ ವಿದ್ಯಾರ್ಥಿ. ಸರ್, ಅಂಬೇಡ್ಕರ್ ಅವರು ಶಿಕ್ಷಣ ಶಕ್ತಿ ಅಂತ ಹೇಳಿದ್ದಾರೆ, ಆದರೆ ಇಂದಿನ ಸಮಾಜದಲ್ಲಿ ಶಿಕ್ಷಣವು ಹೇಗೆ ಉಪಯೋಗ ಆಗ್ತಿದೆ ಅಂತ. ಈಗ ನಾವಿಲ್ಲಿ ಕೂತು ಒಂದು ಮಾತಾಡ್ತಿದ್ದೀವಿ. ನಾನು ಒಂದು ತೀರಾ ನಿಮಗೆ ಎಲ್ಲೂ ಮುಂದಕ್ಕೆ ಹೋಗದೇ ಇರೋ ಥರದ್ದು ಒಂದು ಹಳ್ಳಿ ಮತ್ತು ಸಮುದಾಯದಿಂದ ಬಂದವನು. ನಾನಿವತ್ತು ಇಲ್ಲಿ ಒಂದು ಇಡೀ ದೇಶದ ಪ್ರಮುಖವಾಗಿರೋವಂಥ ಒಂದು ಟಿ ವಿ ಚಾನಲ್ನಲ್ಲಿ, ದೂರದರ್ಶನದಲ್ಲಿ ಕೂತು ಮಾತಾಡ್ತಿದ್ದೀನಿ. ಶಿಕ್ಷಣ ಶಕ್ತಿ ಅಂತ ಅನ್ನೋದು ನನಗೆ ಅದನ್ನು ವಿವರಿಸೋಕ್ಕಾಗಲ್ಲ. ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂತ ಅನ್ನೋದೇ ಇದು ತುಂಬ ಮುಖ್ಯ. ಅದ್ರ ಜೊತೆಗೆ ಅರಿವು ಬಂದಿದೆಯಲ್ಲ ಇವತ್ತು, ನಮಗೆ ಓಟ್ ಹಾಕುವ ಅರಿವು, ನಮಗೆ ನಿರ್ಧರಿಸುವ ಅರಿವು. ಆ ಅರಿವು ನನ್ನನ್ನು ನಾನು ಈ ದೇಶದ ಜೊತೆ, ಈ ದೇಶದ ವಿದ್ಯಮಾನಗಳ ಜೊತೆ, ಈ ದೇಶದ ಸರ್ಕಾರದ ಜವಾಬ್ದಾರಿಯುತವಾಗಿರುವಂಥ ಕರ್ತವ್ಯ ಮತ್ತು ಹಕ್ಕುಗಳ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದೊಂದು ಅವಕಾಶ ಕೊಟ್ಟಿದೆಯಲ್ಲ, ಅದು ಇವತ್ತು ಸಾಧಕ ಆಗಿದೆ. ಕೆಲವೊಂದು ಪ್ರದೇಶಗಳಲ್ಲಿ ಸರ್ಕಾರದ ನೀತಿ ನಿಯಮಗಳು ತಲುಪದೇ ಇರೋವಂಥ ಪ್ರದೇಶಗಳಲ್ಲಿ ನಾನು ಆಗಲೇ ಹೇಳಿದಂಥ ನಿಮಗೆ ಡ್ರಾಪ್ಔಟ್ ಸಮಸ್ಯೆ, ಶಾಲಾ ಕಾಲೇಜಿನ ಸಮಸ್ಯೆ ಸೃಷ್ಟಿಯಾಗಿದೆ ಹೊರತು ಇವತ್ತಿನ ಮಟ್ಟಕ್ಕೆ ಇವತ್ತು ನೀವು ಯಾವುದೋ ಒಂದು ಯೂನಿವರ್ಸಿಟಿಗೆ ಬಂದು, ಯಾವುದೋ ಹಳ್ಳಿಯಿಂದ ಬಂದಿರ್ತೀರ, ನೀವು ಒಂದು ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀರಾ, ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಅದು, ಅಲ್ಲಿಂದ ಇಲ್ಲಿ ಬಂದು ಒಂದು ಪ್ರಶ್ನೆ ಕೇಳ್ತಿದ್ದೀರಿ ಅಂದರೆ ಶಿಕ್ಷಣ ಯಾವ ಮಟ್ಟದ ಶಕ್ತಿಯನ್ನು ನಿಮಗೆ ಕೊಟ್ಟಿದೆ, ಇದು ಸಾಕ್ಷಿ. ಇದು ಸ್ವತಃ ಡಾಕ್ಟರ್ ಹುಲ್ಕುಂಟ ಮೂರ್ತಿಯವರು ಶಿಕ್ಷಣವೇ ಶಕ್ತಿ ಅನ್ನೋದನ್ನು ಒಂದು ರೀತಿ ಅರ್ಥ ಮಾಡಿಕೊಂಡವರು, ಸಾಧಿಸಿದವರು, ಸಾಕಾರಗೊಳಿಸಿದವರು. ಕಾರಣ, ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪಡಿತಾರೆ. ಹಾಗೆಯೇ ಕನ್ನಡದ ಸಾಹಿತ್ಯದಲ್ಲಿ ಆಧುನಿಕತೆ ಎನ್ನುವಂಥ ಒಂದು ಸಂಶೋಧನಾ ಪ್ರಬಂಧಕ್ಕೆ PhD ಪಡಿತಾರೆ. ಯಾವುದೋ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಕಡು ಬಡತನದ ಕುಟುಂಬದಿಂದ ಬಂದಂಥ ಕೇವಲ ಮೂರ್ತಿ ಇವತ್ತು ಡಾಕ್ಟರ್ ಹುಲಿಕುಂಟೆ ಮೂರ್ತಿ ಆಗಿದ್ದಾರಲ್ಲ, ದಟ್ ಇಟ್ ಸೆಲ್ಫ್. ಆಮೇಲೆ ತಮ್ಮ ಚಿಂತನೆಗಳನ್ನು ಬೇರೆ ಬೇರೆ ರೀತಿ ವಿಸ್ತರಿಸ್ಕೊಂಡಿದ್ದಾರೆ. ಅವರು ಸಿನಿಮಾ ಕೆಲಸ ಮಾಡಿದ್ದಾರೆ. ಅವರು ಬರೆದಂಥ ಒಂದು ಹಾಡು ಕನ್ನಡ ಚಲನಚಿತ್ರರಂಗದ ರಾಜ್ಯ ಪ್ರಶಸ್ತಿಯನ್ನು ತಂದುಕೊಡುತ್ತೆ. ಒಂದು ಕವಿತೆ, ಲೇಖನಗಳು ಬರೆದು ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಅಂದರೆ ಎಷ್ಟರ ಮಟ್ಟಿಗೆ ಆ ಶಕ್ತಿಯನ್ನು ದುಡಿಸ್ಕೊಳ್ಳೋದಕ್ಕೆ ನಾವು ಅರ್ಹರು ಅನ್ನುವಂಥದ್ದನ್ನು ಅವ್ರು ಸಾಬೀತು ಮಾಡಿದ್ದಾರೆ. ಓಕೆ, ಎಸ್, ಬೇರೆ ಪ್ರಶ್ನೆ? ನಮಸ್ತೆ ಸರ್, ನನ್ನ ಹೆಸರು ಭರತ್ ಕುಮಾರ್, ಇಂಗ್ಲೀಷ್ ಡಿಪಾರ್ಟ್ಮೆಂಟಿಂದ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಶಿಕ್ಷಿತ ಸಮುದಾಯದಿಂದಲೇ ನಾನಾ ರೀತಿಯ ತಾರತಮ್ಯಗಳು ನಡೀತಿದೆ. ಹಾಗಾದರೆ ಒಂದು ಜಾತಿ ಕಾರಣಕ್ಕಾಗಲಿ, ಧರ್ಮಕ್ಕೆ ಕಾರಣಕ್ಕಾಗಲಿ, ಇಲ್ಲಾಂದರೆ ಆಹಾರ ಪದ್ಧತಿ ಕಾರಣಕ್ಕಾಗಲಿ, ಹಾಗಾದರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಅನ್ನೋದು ಸರಿ ಇಲ್ವಾ, ಅಥವಾ ನಮಗೆ ಶಿಕ್ಷಿತರನ್ನಾಗಿ ಮಾಡುವವರ ಒಂದು ಮನಸ್ಥಿತಿಯನ್ನು ಸರಿ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ ಸರ್. ಎಸ್, ಬಹಳ ಮುಖ್ಯವಾಗಿ ನಿಮ್ಮ ಪ್ರೊಫೆಷನ್ಗೂ ಬಂತು ಸರ್. ತುಂಬ ಒಳ್ಳೆಯ ಪ್ರಶ್ನೆ ಇದು. ಅಂದರೆ ನೀವು ಹೇಳ್ತಿರೋದು ಇವಾಗ ಶಿಕ್ಷಿತರೇ ಅದ್ರ ವಿರುದ್ಧ ನಡ್ಕೋತಿದ್ದಾರೆ ಅಂತಂದರೆ ಬಾಬಾ ಸಾಹೇಬರ ಕನಸು ಸ್ವಲ್ಪ ಎಲ್ಲೋ ಒಂದು ಕಡೆ ಹಿಂದಕ್ಕೆ ಹೋಗ್ತಿದೆ. ಅದರಲ್ಲಿ ನಾವು ಶಿಕ್ಷಣದ ಉದ್ದೇಶ ಅಂತ ಹೇಳಿದ್ವಲ್ಲ, ಜ್ಞಾನ ಮತ್ತು ಶೀಲದ ಪರಿಕಲ್ಪನೆ ಮಿಸ್ ಆಗಿದೆ. ಆ ಕಾರಣಕ್ಕಾಗಿ ಶಿಕ್ಷಿತರೇ ಈ ಥರದನ್ನೆಲ್ಲ ಮಾಡ್ತಿದ್ದಾರೆ. ಆಮೇಲೆ ಅದಕ್ಕೆ ಕಾಲ ಒಂದು ಮುಖ್ಯ ಕಾರಣ. ಅದ್ರ ಜೊತೆಗೆ ನನಗೆ ಇವಾಗ ಓದ್ತಾ ಇರೋರಿಗೆ ಏನು ಕೆಲಸ ನಮಗೆ ಗೊತ್ತಿಲ್ಲ. ನಮಗೆ ಈಗ ನಿಮಗೆ ಒಂದು ಇಂಗ್ಲೀಷ್ MA ಮಾಡ್ತೀರಿ ಅಂತಂದರೆ ನಮ್ಮ ನಿರ್ದಿಷ್ಟ ಗುರಿ ಇರುತ್ತೆ. ಆ್ಯಕ್ಚುಲಾಗಿ ಶಿಕ್ಷಣದ ನಿರ್ದಿಷ್ಟ ಗುರಿ ಏನು ಗೊತ್ತಾ? ಪ್ರಜಾಪ್ರಭುತ್ವದ ರಕ್ಷಣೆ. ನಿಜವಾಗ್ಲೂ ನಾವೇನು ಅಂದ್ಕೊಂಡಿದ್ದೀವಿ? ಕನ್ನಡ MA ಮಾಡಿದ್ರೆ ಲೆಕ್ಚರರ್ ಆಗಬೇಕು, ಇಂಗ್ಲೀಷ್ MA ಮಾಡಿದ್ರೆ ಇಂಗ್ಲೀಷ್ ಲೆಕ್ಚರರ್ ಆಗಬೇಕು, ಅಥವಾ ನೀವು MCA ಮಾಡಿದ್ರೆ ಇದಾಗಬೇಕು, ಅಥವಾ ಇದೇನೋ ಮಾಡಿದ್ರೆ PCMB ಮಾಡಿದ್ರೆ ಇದಾಗಬೇಕು ಅಂತಿದೆಯಲ್ಲ. ಈ ಗುರಿಗಳನ್ನ ಎಲ್ಲೋ ಒಂದು ಕಡೆ ನಾವು ಒಂದು ಸ್ವಲ್ಪ ಮಿಸ್ ಮಾಡಿದ್ದೀವಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಇದು ವೃತ್ತಿಗಾಗಿ ಶಿಕ್ಷಣ ಅಂತಂದಾಗ ಏನಾಗುತ್ತೆ, ಒಂದು ಸ್ವಾರ್ಥ ಬರುತ್ತೆ. ಆ ಸ್ವಾರ್ಥ ಏನು ಮಾಡುತ್ತೆ, ನನ್ನ ಶಿಕ್ಷಣ ಏನು ಮರಿಬೇಕಲ್ಲ. ಈಗ ನೀವು ಹಿಂದೆ ಶರಣರ ದೀಕ್ಷೆ ತಗೋತಾಯಿದ್ರು. ಶರಣ ದೀಕ್ಷೆ ತಗೊಂಡ ತಕ್ಷಣ ಏನಾಗಬೇಕಾಗಿತ್ತು? ನಿಮ್ಮ ಜಾತಿನ ಮರಿಬೇಕಾಗಿತ್ತು, ನಿಮ್ಮ ಹುಟ್ಟಿನ ಮೂಲ ಮರಿಬೇಕಾಗಿತ್ತು. ರಾಕೆಟ್ ಥರ ಅದು. ನೀವು ಕೆಳಗಡೆ ರಾಕೆಟ್ 3-4 ಲೇಯರಲ್ಲಿರುತ್ತೆ. ನೀವು ಕೆಳಗಡೆ ಬೆಂಕಿ ಇಟ್ಟ ತಕ್ಷಣ ಏನಾಗುತ್ತೆ, ಒಂದೊಂದೇ ಉರಿದು ಕೆಳಗಡೆ ಬೀಳ್ತಾ ಅದ್ರ ಮೂಲ ಯಾವುದು ಬೇಕೋ ಅದನ್ನು ಮಾತ್ರ ಹೋಗಿ ಕುತ್ಕೊಳ್ಳುತ್ತೆ. ಇಲ್ಲೇನಾಗಿದೆ, ನಾವು ಎಲ್ಲ ತೊಗೊಂಡು ಮೇಲೆ ಹೋಗ್ತಾ ಇದ್ದೀವಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಅನ್ಸುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಸೋಮಶೇಖರ್ ಅಂತೇಳಿ, ಇತಿಹಾಸ ಒಂದು ವಿಭಾಗದ ವಿದ್ಯಾರ್ಥಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಅಂಬೇಡ್ಕರ್ ಅವರ ಈ ಶಿಕ್ಷಣದ ಕ್ರಾಂತಿ ಮತ್ತು ಅವರಂಥ ಅದ್ಭುತ ಮೇಧಾವಿ ಈ ಜಗತ್ತಲ್ಲಿ ಇನ್ನೊಬ್ಬರು ಇಲ್ಲ.
ಆದರೆ ಅವರ ಚಿಂತನೆಗಳು ಇವತ್ತು ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಮಾತ್ರ ಬಳಸಲ್ಪಡ್ತಾ ಇದೆ. ಅವರ ಯೋಚನೆಗಳು ಆರ್ಥಿಕ ಯೋಜನೆಗಳಾಯಿತು ಅಥವಾ ಸಾಮಾಜಿಕ ಯೋಜನೆಗಳು ಮುನ್ನೆಲೆಗೆ ಬರ್ತಾ ಇಲ್ಲ. ಆ ಮುನ್ನೆಲೆಗೆ ಬರಬೇಕು ಅಂದರೆ ಅಂಬೇಡ್ಕರ್ ಅವರ ಚಿಂತನೆ ಏನಾಗಿತ್ತು, ಅದು ಯುವಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಹೇಳಬೇಕು ಸರ್. ಅಲ್ಲ ಸರಿ ಇದು, ಬಟ್ ಸಮಸ್ಯೆ ಎಲ್ಲಿದೆ ಅಂತಂದರೆ ಅಂಬೇಡ್ಕರ್ ಅವರ ಚಿಂತನೆಗಳು ಏನು ಇದರಲ್ಲಿದ್ದಾವೆ, ಲೋಕದಲ್ಲಿದ್ದಾವೆ. ಆ ಕಾರಣಕ್ಕಾಗಿ ನಾವೆಲ್ಲ ಹಿಂಗೆ ಓಡಾಡ್ತಿದ್ದೀವಿ. ನಿಮ್ಮ ಪ್ರಶ್ನೆ ಇದು ಮೂಲ ಎಲ್ಲಿದೆ ಅಂದರೆ ನನಗೆ ಗೊತ್ತಾಗ್ತಿಲ್ಲ, ಅರಿವಿನ ಕೊರತೆ ಅಂತ ಅಷ್ಟೇ. ಈಗ ನನಗೆ ಶಿಕ್ಷಣ ಸಿಗ್ತಾ ಇದೆ, ನಾನು ಹೇಳಿದ್ನಲ್ಲ ಈಗ ಯಾವುದೋ ಒಂದು ಹಳ್ಳಿಯಿಂದ ಬಂದು ಒಂದು ಕಾಲೇಜ್ಗೆ ಹೋಗ್ತೀನಿ, ಒಂದೇನೋ ಮುಂದಕ್ಕೆ ಹೋಗ್ತೀನಿ, ಬರ್ತೀನಿ ಇನ್ನೂ ಮುಂದೆ ಬರ್ತೀನಿ ಅಂತಂದರೆ ಅದು ಅಲ್ಲಿ ಬಾಬಾ ಸಾಹೇಬರ ಆಲೋಚನೆ ಇಲ್ಲಿವರೆಗೂ ಬಂದಿದೆ ಅಂತ ಅರ್ಥ. ಅದು ನನಗೇನಾಗುತ್ತೆ, ನಾನು ನನ್ನ ಕುಟುಂಬ, ನನ್ನ ಫೀಸ್ ಕಟ್ಟೋದು, ನಮ್ಮ ಮೇಷ್ಟ್ರು ಯಾರೋ ಪಾಠ ಮಾಡೋದು, ಮೇಡಮ್ ಯಾರೋ ಪಾಠ ಮಾಡೋದು, ಇದು ಅಂದ್ಕೊಂಡಿದ್ದೀನಿ ನಾನು ಇಲ್ಲಿಗೆ ಬರೋಕ್ಕೆ. ಮೂಲ ಏನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡ ಕನಸು ಅಂತ ಅರ್ಥ. ಆಮೇಲೆ ಧಾರ್ಮಿಕ ಚಿಂತನೆಗಳು ಕೂಡ ನೀವು ಅಂದಂಗೆ ಇಂಡಿಯಾ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಬಾಬಾ ಸಾಹೇಬ್ರದನ್ನು. ಅವ್ರನ್ನ ಸುಮ್ಮನೆ ಏನು ಮಾಡ್ತಾರೆ, ಕೆಲವು ಜನ ಅವ್ರು ಮೀಸಲಾತಿಗೆ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಸಮಸ್ಯೆ. ದೇಶ ಹೆಂಗಿದೆ ಇವತ್ತಿನ ದೇಶದ ಪರಿಸ್ಥಿತಿ ಒಳಗಡೆ ಇಷ್ಟು ಜನ, ನಿಮ್ಗೆ ಲಿಟ್ರಸಿ ನೋಡಿ, ನೀವು ಎಷ್ಟು ಜನ ನಾವು ಓದ್ತೀವಲ್ಲ, ಎಲ್ಲೋ ಒಂದು ಕಡೆ ಹೂ ಮಾರುವವರ ಮಗಳು KS ಆಫೀಸರ್ ಆಗ್ತಾರೆ, ಎಲ್ಲೋ ಒಂದು ಕಡೆ ಚಪ್ಪಲಿ ಹೊಲಿಯುವಂಥ ಮಗ IAS ಆಫೀಸರ್ ಆಗ್ತಾನೆ, ರೈತರ ಮಕ್ಕಳು ಮೇಲೆ ಬರ್ತಾರೆ, CETನಲ್ಲಿ ರ್ಯಾಂಕ್ ತಗೋತಾರೆ. ಇದೆಲ್ಲ ಯಾರಿಂದ ನನಸಾಗಿದ್ದು? ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಪ್ರತಿಫಲ. ಇದು ನಾವು ಇನ್ನೂ ಅದರಲ್ಲಿ ಕೆಲಸ ಮಾಡೋರು ಜಾಸ್ತಿ ಜನ ಬೇಕು, ಕೆಲಸ ಮಾಡೋರು ಜಾಸ್ತಿ ಜನ ಇದ್ದಾರೆ. ಆ ಪ್ರತಿಫಲವನ್ನು ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋಲ್ತಾ ಇದ್ದೀವಿ. ಈಗ ನಿಮಗೆ ಹೆಣ್ಣುಮಕ್ಕಳು ಇಂಡಿಯಾದಲ್ಲಿ ತಲೆ ಎತ್ತಿ ನಡಿಬೇಕು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಪೋಸ್ ಮಾಡಿದಂತೆ ಹಿಂದೂ ಕೋಡ್ ಬಿಲ್ ಮುಖ್ಯ ಕಾರಣ ಅಲ್ವಾ? ನಮಗೆ ಗೊತ್ತಿಲ್ಲ. ಅದು ಗೊತ್ತಾದ ಮೇಲೆ ಏನಾಗುತ್ತೆ, ಹೌದು ಅಂತ ಅನಿಸುತ್ತೆ. ಈಗ ಸಾವಿತ್ರಿಬಾಯಿ ಫುಲೆ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿಬಾ ಫುಲೆ ಅವರನ್ನು ತಮ್ಮ ಶಿಕ್ಷಣದ ಗುರುಗಳನ್ನಾಗಿ ಪರಿಗಣಿಸ್ತಾರೆ. ಸಾವಿತ್ರಿಬಾಯಿ ಫುಲೆ ಅವರು 1848ರಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಾವು ಶಾರದಾದೇವಿ ಫೋಟೋ ಇಟ್ಕೊಂಡು ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ ಶಾಲಾ ಕಾಲೇಜುಗಳಲ್ಲಿ. ನಮಗೆ ಗೊತ್ತಿಲ್ಲ ಅದು ಎಷ್ಟು ಕಾಲ ಮುಂದೆ ಬಂದಿದ್ದೀವಿ ನಾವು. 1848 ಹತ್ತತ್ರ 1.5 ಶತಮಾನ ಮುಂದೆ ಬಂದಿದ್ದೀವಿ. ನಾನು ಒಂದು ಹೆಣ್ಮಗುವಿಗೆ ನಾನು ಯಾಕೆ ಇಲ್ಲಿ ಕೂತ್ಕೊಂಡು ಸಮಾನವಾಗಿ ಕೂತ್ಕೊಂಡು ಓದ್ತಿದ್ದೀನಿ, ಬರಿತಿದ್ದೀನಿ ಅಂತ ಅರ್ಥ ಆಗಲಿಲ್ವಲ್ಲ. ಅದು ಬಹುಶಃ ನೀವು ಹೇಳ್ದಂಗೆ ಈ ಅರಿಗರು ಅಂತ ಕರಿತೀವಿ ನಾವು. ಅರಿಗರು ಅಂತಂದರೆ ಅರಿವನ್ನು ವಿಸ್ತರಿಸುವವರು, ಅವ್ರ ಸಮಸ್ಯೆ. ಸರ್ ನಮಸ್ಕಾರ, ನನ್ನ ಹೆಸರು ಸಚಿನ್ ಮೀಸಿ ಅಂತ. ನಾನು ಅರ್ಥಶಾಸ್ತ್ರ ವಿಭಾಗದ ವಿದ್ಯಾರ್ಥಿ. ಸರ್, ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಧರ್ಮಕ್ಕೂ ಕೂಡ ಒಂದೊಂದು ಮೂಲ ಗ್ರಂಥಗಳಿದ್ದಾವೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಈ ಸಂವಿಧಾನ ಗ್ರಂಥ ಸರ್ವ ಧರ್ಮಗಳಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ. ಅಂಥ ಒಂದು ಮಹಾನ್ ಗ್ರಂಥವನ್ನು ನೀಡಿರ್ತಕ್ಕಂಥ ಮೇಧಾವಿ ಅಂಬೇಡ್ಕರ್ ಅವರನ್ನು ಇವತ್ತು ಪ್ರಸ್ತುತ ದಿನಮಾನಗಳಲ್ಲಿ ರಾಜಕೀಯವಾಗಿರಬಹುದು, ಸಾಮಾಜಿಕವಾಗಿರಬಹುದು, ಈ ಎರಡೂ ವಿಭಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಸಿಕೊಂಡು ಕೆಲವು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಮತ್ತು ಪ್ರಾದೇಶಿಕ ಭಾಗದಲ್ಲಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು ಅವರನ್ನು ಕೇವಲ ಒಂದು ದಲಿತ ಸಮಾಜಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ನನ್ನ ಮಾತು. ಮತ್ತು ಈ ರೀತಿಯಾದ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಡೀಬೇಕಾದರೆ ಇದು ರಾಜಕೀಯವಾಗಿ ಕಾರಣನೋ ಅಥವಾ ಸಾಮಾಜಿಕ ಕಾರಣ ಅಥವಾ ಶೈಕ್ಷಣಿಕ ಕಾರಣ ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್. ಓಕೆ, ಬಹುತೇಕ ಹಿಂದಿನ ಪ್ರಶ್ನೆಯ ಮುಂದುವರಿದ ಭಾಗ. ಅದೊಂದು ಶೈಕ್ಷಣಿಕ ಸಮಸ್ಯೆನೇ ಅದು. ಅಂದರೆ ನಮಗೆ ಶಿಕ್ಷಣದಿಂದ ಏನೇನು ಪಡಿಬೇಕು ಅದನ್ನು ಪಡಿದೇ ಇದ್ದರೆ ನನಗೆ ಅನ್ನ ಹಾಕ್ತವ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಈಗ ನಾವು ಹೊರಗಡೆ ಬಂದು ಕನಸು ಕಾಣುವಾಗ ನಮ್ಮ ಕನಸುಗಳಿಗೆ ರೆಕ್ಕೆ ಕೊಟ್ಟಿದ್ದು ಯಾರು? ಬೆಳಗ್ಗೆ ಎದ್ದು ಕಷ್ಟಪಟ್ಟು ಬೆಳಗಿನ ಸಾಯಂಕಾಲ ತನಕ ನಮ್ಮ ಅಮ್ಮ ಕಾಣೋದಿಲ್ಲ ನಮ್ಮ ಕಣ್ಣಿಗೆ ಅಲ್ವಾ? ಬೆಳಗ್ಗೆ ಮನೆ ಬಿಟ್ಟು ಆಚೆ ಬರ್ತೀವಿ, ಮತ್ತು ಸಾಯಂಕಾಲ ಮನೆಗೆ ಹೋಗ್ತೀವಿ. ಈ ಇಡೀ ಜನ್ರೇಷನ್ಗೆ ಹೇಳ್ತಿದ್ದೀನಿ, ನನ್ನನ್ನು ಒಳಗೊಂಡಂತೆ. ನನ್ನ ತಾಯಿ ಏನು ಮಾಡ್ತಿರ್ಬಹುದು ಇವಾಗ ಅನ್ನೋ ಒಂದು ನೆನಪು ಕೂಡ ನಮ್ಮ ಕೈಗೆ ನಮ್ಗೆ ಬರಲ್ಲ. ಅಂದರೆ ನಮಗೆ ಮೂಲ ಯಾವುದು ಅಂತ ಮರ್ತೋಗೋವಂಥ ಒಂದು ವಿಚಿತ್ರ ಕಾಯಿಲೆ ಇದೆ ನಮಗೆ. ಅದು ನೀವು ಹೇಳ್ತಿರೋ ಸರಿ, ಆದರೆ ಸಂವಿಧಾನ ಧರ್ಮಗ್ರಂಥ ಆಗಬೇಕಾಗಿಲ್ಲ. ಸಂವಿಧಾನ ಒಂದು ಭಾರತದ ಸಂವಿಧಾನ, ಅದು ಸಂವಿಧಾನ ಗ್ರಂಥ, ಸಂವಿಧಾನ ಗ್ರಂಥ. ಅದು ಬೇರೆ ಬೇರೆ ಧರ್ಮಗಳ ಗ್ರಂಥ ಇದೆ ಸರಿ, ಅದು ಆದರೆ ಆ ಗ್ರಂಥಗಳು ಇದೆಯಲ್ಲ, ಆ ಗ್ರಂಥಗಳ ಎಕ್ಸಿಸ್ಟೆನ್ಸ್ ಇದೆಯಲ್ಲ, ಅದಕ್ಕೆ ಸಂವಿಧಾನ ಕಾರಣ. ಇಲ್ಲದೆ ಇದ್ದರೆ ಯಾರೋ ಇನ್ನೊಂದು ಯಾವುದೋ ಸುಟ್ಟು ಹಾಕೋರು, ನಿಮ್ಮದು ಬೇಡ ನಮ್ಮದು ಬೇಡ ಅಂತ. ಸಂವಿಧಾನ ಇವೆಲ್ಲವನ್ನು ಕಾಪಾಡ್ಕೊಂಡು ಹೋಗುತ್ತೆ.
ಬಟ್ ನೀವು ಹೇಳ್ದಂಗೆ ಅದು ಇವತ್ತು ಕಡಿಮೆ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಪುಸ್ತಕ ಹಿಡ್ಕೊಳ್ಳೋದು, ಅಂಬೇಡ್ಕರ್ ಅವ್ರ ಮಾತು ಹೇಳೋದು ಅಷ್ಟು ಸುಲಭ ಅಲ್ಲ. ಅದನ್ನು ಹೇಳ್ತಿದ್ದೀವಿ ನಾವು ಅಥವಾ ಇಟ್ಕೊಂಡಿದ್ದೀವಿ ಅಂತಂದರೆ ನನಗೊಂದು ಅರಿವು ಬಂದಿದೆ ಅಂತ ಅರ್ಥ. ಬಹುಶಃ ಮುಂದಿನ ದಿನಗಳಲ್ಲಿ ಇದನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಬಿಡುಗಡೆಯ ಸಂಕೇತವಾಗಿ ಬಾಬಾ ಸಾಹೇಬರನ್ನ ನೋಡೋದು. ಹೌದು. ಎಲ್ಲ ಸಂಕಷ್ಟ ತಲ್ಲಣಗಳು ಏನಿದ್ದಾವೆ ಇವತ್ತು, ಅವನ್ನೆಲ್ಲವನ್ನು ಕೂಡ ನಾವು ಮೀರಿ ನಮ್ಮ ಬದುಕನ್ನು ಅಥವಾ ದೇಶನ ಅಥವಾ ಸಮಾಜನ ಕಟ್ಕೊಳ್ಳೋದಕ್ಕೆ ಅಂಬೇಡ್ಕರ್ ಅವರು ಕಾರಣ ಆಗ್ತಾ ಇದ್ದಾರೆ ಅನ್ನೋದೇ ಒಂದು ದೊಡ್ಡ ಬದಲಾವಣೆ, ಹೌದಲ್ಲ? ಎಸ್. ಹಾಗಾಗಿ ಬರೀ ರಾಜಕೀಯ ಅಥವಾ ಬರೀ ಧರ್ಮ ಇದ್ರ ಕಡೆ ನೋಡುವಂಥ ನಮ್ಮ ಕಣ್ಣೋಟವನ್ನು ಬದಲಾಯಿಸ್ಕೊಳ್ಳುವಂಥ ಅಗತ್ಯ ಇದೆ. ಕರೆಕ್ಟಾ ಸರ್? ಖಂಡಿತ. ಎಸ್. ನೆಕ್ಸ್ಟ್ ಪ್ರಶ್ನೆ. ನಮಸ್ತೆ ಸರ್, ನನ್ನ ಹೆಸರು ನಿಸರ್ಗ ಅಂತ, ಕನ್ನಡ ವಿಭಾಗದ ವಿದ್ಯಾರ್ಥಿನಿ. ಶಿಕ್ಷಣ, ಅಂಬೇಡ್ಕರ್ ಅವರು ಹೇಳಿದಂಗೆ ಶಿಕ್ಷಣ ಅನ್ನೋದು ಹುಲಿಯ ಹಾಲಿನಂತೆ. ಆದರೆ ಇವಾಗ ಹೆಚ್ಚು ಶಿಕ್ಷಣನ ಪಡೆದವರೇ ಅತಿ ಹೆಚ್ಚು ಭ್ರಷ್ಟರಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಇಲ್ಲ, ಶಿಕ್ಷಣ ಪಡೆದವ್ರು ಭ್ರಷ್ಟರಾಗೋದಲ್ಲ, ಆ ಶಿಕ್ಷಣದಿಂದ ಅವರು ಯಾವ ಸ್ಥಾನ ಪಡ್ಕೋತಾರೋ ಆ ಸ್ಥಾನಕ್ಕೆ ಸಂಬಂಧಪಟ್ಟಿದ್ದದು. ನೀವು ಯಾವ ಅಧಿಕಾರಿ ಆಗ್ತಿರೋ ಏನಾಗ್ತಿರೋ ಅಂತ ಸಂಬಂಧಪಟ್ಟಿದ್ದು. ಆಮೇಲೆ ಏನಾಗಿದೆ, ಕಾಂಪಿಟೇಷನ್ಸ್ ಜಾಸ್ತಿ ಆಗಿದೆ. ನಮ್ಮ ಮೊದಲಿಂದ ಏನು ಕಲಿಸ್ತಾ ಇದ್ದಾರೆ, ಮೊದಲೆಲ್ಲ ಏನು ಕಲಿಸ್ಬೇಕಿತ್ತು, ನೀವು ನಿಮ್ಮ ಉಸಿರು ಇನ್ನೊಬ್ರಿಗೆ ಚುಚ್ಚಬಾರ್ದು ಅನ್ನೋದು ಕಲಿಸ್ಬೇಕು ನಮಗೆ. ಆದರೆ ಏನು ಕಲಿಸ್ತಾ ಇದ್ದಾರೆ, ಇಲ್ಲಿ ತುಂಬ ಸ್ಪರ್ಧೆ ಇದೆ, ಏನಾದರೂ ಮಾಡು ನುಗ್ಗು, ನಿನ್ಗೆ ಯಾರಿಗೆ ಹತ್ತಾಯ್ತು ಏಟಾಗುತ್ತೆ ಅಂತ ನೋಡಬೇಡ, ನೀನು ಬೆಳಿ ಅಂತ ಹೇಳ್ಕೊಡ್ತಾರಲ್ವ. ಇದು ಶಿಕ್ಷಣದ ಮೂಲ ಮಂತ್ರ ಅಲ್ಲ. ಶಿಕ್ಷಣದ ಮೂಲ ಮಂತ್ರ ಏನು, ವಿನಯವಂತಿಕೆಯನ್ನು ಕಲಿಯುವುದು, ನನ್ನ ಸುತ್ತಮುತ್ತ ಸಮಾಜವನ್ನು ನನ್ನಂತೆ ಆಧರಿಸುವುದು. ಅದು ನನಗೆ ಒಂದೊತ್ತಿನ ಊಟ ಇದೆ ಅಂತಂದರೆ ಇನ್ನೊಬ್ರಿಗೂ ಒಂದೊತ್ತಿನ ಊಟ ಇದೆಯಾ ಅಂತ ನೋಡುವಂಥದ್ದು. ಆದರೆ ನೀವು ಹೇಳ್ತಿರೋದು ಏನಾಗಿದೆ, ಒಂದು ಸ್ವಾರ್ಥ ಸಮಾಜ, ಹಣದ ಬಗ್ಗೆ ಮತ್ತು ಈ ಸಂಪತ್ತಿನ ಬಗ್ಗೆ ಇರುವಂಥ ಅಪಾಪಿ, ಅದು ಈ ಜಗತ್ತಿನ ಎಲ್ಲ ಕಡೆ ಇದೆ. ಅದಕ್ಕೆ ಶಿಕ್ಷಣ ಕಾರಣ ಅಲ್ಲ, ಅಂದರೆ ಶಿಕ್ಷಣವನ್ನು ಸರಿಯಾಗಿ ಬಳಸ್ಕೊಳ್ಳದೆ ಇರೋದು ಕಾರಣ. ಶಿಕ್ಷಣದ ಕಾರಣ ಆಗಿಬಿಟ್ಟಿದ್ರೆ ನಿಮಗೆ ಇದು ತಪ್ಪು ಅಂತ ಅನ್ನಿಸ್ತಿರ್ಲಿಲ್ಲ. ನೀವು ಮಾತಾಡ್ತಿದ್ದೀರಲ್ಲ, ನಿಮಗೆ ನೋಡಿ ಇವ್ರು ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ತಾ ಇರಲಿಲ್ಲ. ಇವ್ರು ಮಾಡ್ತಿರೋದು ತಪ್ಪು ಅಂತ ಅನ್ನಿಸ್ತಿರೋದು ಸರಿಯಾದ ಶಿಕ್ಷಣದ ಮಾರ್ಗ, ಅದನ್ನು ಮಾಡ್ತಿರೋದು ಸರಿಯಾದ ಶಿಕ್ಷಣದ ಮಾರ್ಗ ಅಲ್ಲ. ಅಂಬೇಡ್ಕರ್ ಅದಕ್ಕಾಗಿಯೇ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಪಟ್ಟಂತೆ ಕಲಂಗಳನ್ನ ಇಟ್ಟಿರೋದು, ಕಾಯ್ದೆಗಳು, ಎಸ್, ಆರ್ಟಿಕಲ್ನ ಇಟ್ಕೊಳ್ಳಿ. ಹೌದು, ಮುಂದೊಂದು ದಿನ ಈ ದೇಶ ಹಿಂಗಾಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಆಮೇಲೆ ಎಲ್ಲೂ ಕೂಡ ಅವರು ಓದಿನ ದಿನಗಳಲ್ಲಿ ಆ ಥರದ್ದನ್ನು ಮಾಡಲಿಲ್ಲ. ಅವರು ನಾನು ಓದ್ತಾ ಇರೋದೆ ನನಗೋಸ್ಕರ ಅಲ್ಲ, ಸ್ವತಃ ಅವರ ಧರ್ಮಪತ್ನಿ ಕೂಡ ಹೇಳ್ತಾರೆ, ಬಾಬಾ ಸಾಹೇಬ್ ನೀವು ಭಾರತದ 100 ಕೋಟಿ ಅಸಹಾಯಕರ ಬದುಕನ್ನು ಬದಲಿಸೋದಕ್ಕೆ ಓದ್ತಾ ಇದ್ದೀರಿ, ನೀವು ಓದಿ. 3 ಜನ ಮಕ್ಕಳ ಸಂಸ್ಕಾರಕ್ಕೆ ಬರೋಕ್ಕಾಗಲ್ಲ ಅವರು. ಓಕೆ, ಹಾಗಾಗಿ ಹಠ ಇತ್ತು ಅವರಿಗೆ, ಛಲ ಇತ್ತು. ಅಲ್ಲಿಂದ ನಾವೇನು ತಗೋಬೋದು, ಅಂಬೇಡ್ಕರಿಂದ ಆ ಥರದ ಹಠ, ಛಲ ಅಥವಾ ಅವರ ಅಧ್ಯಯನಶೀಲತೆಯ ನಾವು ವಿದ್ಯಾರ್ಥಿಗಳಾಗಿ ನಮಗೆ ಬೇಕಾಗುತ್ತದೆ. ಎಸ್, ಮುಂದುವರ್ಸೋಣ. ನನ್ನ ಹೆಸರು ಕಾವ್ಯ, ಸಸ್ಯಶಾಸ್ತ್ರ ವಿಭಾಗದಲ್ಲಿ ಓದ್ತಾ ಇದ್ದೀನಿ. ಸರ್, ನನ್ನ ಪ್ರಶ್ನೆ, ಇವಾಗ ಡಿಜಿಟಲ್ ಯುಗದಲ್ಲಿ ಮಕ್ಕಳು ತುಂಬ ಇಂಟರ್ನೆಟ್ ಮೇಲೆ ಪ್ರಭಾವಿತ ಬೀರ್ತಾ ಇದ್ದಾರೆ. ಅದಕ್ಕಾಗಿ ಪುಸ್ತಕಗಳನ್ನ ಓದೋದು ತುಂಬ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಪ್ರಶ್ನೆಗಳನ್ನ ಕೇಳೋ ಮನೋಭಾವನೆ ತುಂಬ ಕಮ್ಮಿ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಅದು ಇವತ್ತು ನಾವು ಎಲ್ಲರೂ ಅನುಭವಿಸ್ತಿರುವಂಥದ್ದು ಇದು. ಅಂದರೆ ಡಿಜಿಟಲ್ ಯುಗ ಅಂತ ಕರಿತಿದ್ದೀವಿ. ಆ್ಯಕ್ಚುಲಿ ಅದು ಡಿಜಿಟಲ್ ಯುಗ ಅಲ್ಲ, ಇದು ಫೇಕ್ ನೆರೇಷನ್. ಇದನ್ನು ನಮಗೆ ಮುಂದುವರೆದ ದೇಶಗಳು ಅಂತ ನಾವು ಯಾವುದನ್ನು ಕರಿತೀವೋ ಅವರು ಮಾಡಿಟ್ಟಿರೋವಂಥ ಒಂದು ಕೆಡ್ಡ ಇದು. ನಿಮಗೆ ಕಾಲ ಬದಲಾದಂಗೆ ಚೇಂಜ್ ಆಗುತ್ತೆ. ಕಂಪ್ಯೂಟ್ರ್ ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು 50 MB ಡೇಟಾನ ಕೂಡಿಡೋಕ್ಕೆ ಒಂದು ದೊಡ್ಡ ರೂಮ್ ಬೇಕಾಗಿತ್ತು. ಇವತ್ತು ನಮ್ಮ ಕೈಯಲ್ಲಿ 256 GB ಇದು ರ್ಯಾಮ್ ರೋಮ್ ಇರೋವಂಥ ಮೊಬೈಲ್ಗಳನ್ನು ನಾವು ಪಾಕೆಟಲ್ಲಿ ಇಟ್ಕೋತೀವಿ ನಾವು. ಇದು ಇನ್ನೂ ಮುಂದಕ್ಕೆ ಹೋಗ್ಬಿಡ್ಬೋದು. ಈಗ ನಿಮಗೆ ಗೂಗಲ್ ಮಾಸ್ಕಿಟೋಸ್ ಗೊತ್ತಲ್ಲ, ಇತ್ತೀಚೆಗೆ ಬರ್ತಾ ಇದೆ. ಗೂಗಲ್ ಸೊಳ್ಳೆಗಳನ್ನು ತಯಾರು ಮಾಡಿ ಸೊಳ್ಳೆಯಿಂದ ಬರುವಂತಹ ಕಾಯಿಲೆಗಳನ್ನು ಹೋಗಲಾಡಿಸೋದಕ್ಕೆ ಪ್ರಯತ್ನ ನಡೀತಾ ಇದೆ. 25-30 ವರ್ಷಗಳ ಹಿಂದೆ ಡೈನೋ ಕ್ಲೈಂಬರ್ಸ್ ಅಂತ ಬಂದಿತ್ತು. ಸಣ್ಣ ಸಣ್ಣ ಕ್ಲೈಂಬರ್ಸನ್ನು, ಅಂದರೆ ಜಿರಳೆಗಳ ಥರ ಇದು ಡಿವೈಸ್ಗಳನ್ನು ತಯಾರು ಮಾಡಿ ಇತರ ಶತ್ರು ರಾಷ್ಟ್ರಗಳ ಚಲನವಲನಗಳನ್ನ ತಿಳ್ಕೊಳ್ತಾ ಇದ್ರು. ಅಂದರೆ ನಾವು ಮುಂದಕ್ಕೆ ಹೋಗ್ತಾ ನಮಗೇನು ಮಾಡ್ತಿದ್ದೀವಿ, ನಾವು ಸುತ್ತಮುತ್ತ ಜಗತ್ತನ್ನು ನೋಡ್ತಿಲ್ಲ ಅಂತ ಅನ್ನಿಸ್ತದೆ. ಆದರೆ ನೀವು ಇವತ್ತು ನಿಮ್ಮ ಮೊಬೈಲ್ ತೊಗೊಂಡು ಯಾವುದೋ ಒಂದು ಸರ್ಚ್ ಇಂಜಿನಲ್ಲಿ ನೀವು ಯಾವುದನ್ನಾದರೂ ಕೇಳಿ, ಗೂಗಲ್ ಜೆಮಿನಿಯಿಂದ ಹಿಡಿದು ನೀವು ಯಾವ ಸರ್ಚ್ ಇಂಜಿನ್ ಇದೆಯೋ ಕೇಳಿ, ನನ್ನ ಆಲೋಚನೆಗೆ ಹಿಂಗೆ ಅನ್ನಿಸ್ತಾ ಇದೆ, ನಿನ್ನ ಉತ್ತರ ಏನು ಅಂತಂದರೆ ಅದು ನಿಮಗೆ ನೀವೇನು ಯೋಚಿಸ್ತಿರೋ ಉತ್ತರ ಕೊಡುತ್ತೆ.
ಅಂದರೆ ನಿಮಗೆ ಪಡ್ಕೊಳ್ಳೋದು ಹೆಂಗಿದೆ, ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ಏನು ಬೇಕೋ ಅದು ಕೊಡುತ್ತಲ್ಲ, ಅದು ಒಂದು ಮುಂದಕ್ಕೆ ಹೋಗಿ ಮುಂದೆ ಇನ್ನೊಂದು ಸಲ ಉಲ್ಟಾ ಆಗ್ಬಿಡ್ಬೋದು ಇಡೀ ಸಮಾಜ. ಈ ಸಮಾಜ ಹಿಂಗೆ ಹೋಗ್ತಾ ಇದೆಯಲ್ಲ, ಇದ್ದಕ್ಕಿದ್ದಂಗೆ ಹಿಂಗೆ ಉಲ್ಟಾ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದ್ರೆ ನೀವು ಬೆಂಗಳೂರು ನೋಡ್ತಿದ್ದೀರಲ್ಲ, ಎಲ್ಲ ಆರ್ಗ್ಯಾನಿಕ್ ಸಂತೆಗಳು ಬಂದುಬಿಟ್ಟಿದೆ ಪೂರ್ತಿ, ಎಲ್ಲ ಊಟದ ಸ್ಟೈಲ್ ಚೇಂಜ್ ಆಗಿಬಿಟ್ಟಿದೆ, ಹಿಂಗೆ ಉಲ್ಟಾ ಆಗಿಬಿಡ್ಬೋದು. ಆದರೆ ನಮಗೆ ಇದನ್ನು ತಪ್ಸೋಕ್ಕಾಗಲ್ಲ. ಅರಿವನ್ನು ಶಿಕ್ಷಣವನ್ನು ಪಡೆಯದೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ನಾವಿವಾಗ ನನಗೆ ಇದೆಲ್ಲ ಅರ್ಥ ಆಗಬೇಕಂತಂದರೆ ಅಗೇನ್ ನೀವು ಶಿಕ್ಷಣಕ್ಕೆ ಹೋಗಬೇಕು. ನಿಮ್ಗೆ ಆ ಸರ್ಟಿಫಿಕೇಟ್ ಕೋರ್ಸಾ ಅಥವಾ ನಿಮ್ಮ ಡಿಸ್ಕ್ರಿಪ್ಷನ್ನ ಅಥವಾ ನಿಮಗೆ ಏನೋದು ಕ್ವಶನ್ ಆನ್ಸರ್ ಮಾತ್ರ ನಾವು ಯೋಚನೆ ಮಾಡ್ತೀವ ಅಥವಾ ಅರಿವಿನ ಪಡಿತೀವ, ಕ್ಲಾಸ್ಗಳಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತೀವಿ, ಇದು ಯಾವುದು ಮುಖ್ಯ ಅಲ್ಲ ನಮಗೆ. ನೀವು ಶಿಕ್ಷಣದಿಂದ ಏನು ಪಡಿತೀರಿ, ಓದಬೇಕು. ನಿಮಗೆ 1945ರಲ್ಲಿ ಬರೀ ಮಾತಾಡಲಿಲ್ಲ ಅಂಬೇಡ್ಕರ್ ಅವರು. 1945ರಲ್ಲಿ ಅವರು ಒಂದು ಕಾಲೇಜಿನ ಒಂದು ಸೊಸೈಟಿ ಕಟ್ಟಿದ್ರು, ಪೀಪಲ್ಸ್ ಎಜುಕೇಷನ್ ಸೊಸೈಟಿ ಅಂತ. ಅದಾದಮೇಲೆ ಅವರು ಮಿಲಿಂದ್ ಸ್ಕೂಲ್ ಅಂತ ಪಬ್ಲಿಕ್ ಸ್ಕೂಲ್ ಕಟ್ಟಿದ್ರು ಒಂದು ಔರಂಗಾಬಾದ್ 1945ರಲ್ಲಿ, ಅದು ಔರಂಗಾಬಾದಲ್ಲಿ, ಮತ್ತು ಇನ್ನೊಂದು ಮುಂಬೈಯಲ್ಲಿ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಇದನ್ನು ಅವರು ಮಾಡಿದ್ರು. ಅದನ್ನು ಯಾಕೆ ಹಂಗೆ ಮಾಡಿದ್ರು ಅಂತಂದರೆ, ನೀವು ಸುಮ್ಮನೆ ಮಾತಾಡ್ತೀವಿ, ನಾವು ಎಷ್ಟು ಬೇಕಾದ್ರೆ ಮಾತಾಡ್ತೀವಿ, ಆದರೆ ಶಿಕ್ಷಣ ಅನ್ನೋದು ಏನು ಮಾಡಬೇಕು, ಅಕ್ಷರ ಅನ್ನೋದೇನು ಮಾಡಬೇಕು. ಇವತ್ತು ನೀವು ಇಷ್ಟೊಂದು ಕ್ಲಾಸಸ್ ಬರುತ್ತೆ, AI ಕ್ಲಾಸಸ್ ಎಲ್ಲ ಬರುತ್ತೆ. AIಗೆ ಇನ್ಪುಟ್ ಏನು ಕೊಡ್ತೀರಿ ನೀವು, ಪ್ರಾಂಪ್ಟ್ ಏನು ಮಾಡ್ತೀರಿ, ಅದು ಟೆಕ್ಸ್ಟೇ ತಾನೇ, ಟೆಕ್ಸ್ಟಲ್ಲಿಂದ ಬರುತ್ತೆ. ಹಾಗೇನು ನೀವು ಟೆಕ್ಸ್ಟ್ ಬುಕ್ಕಿಗೆ ಹೋಗಬೇಕು. ನಿಮ್ಮ ಕರೆಕ್ಟಾಗಿ ಪ್ರಾಂಪ್ಟ್ ಕೊಟ್ಟರೆ ಮಾತ್ರ ನಿಮ್ಮ AI ಕೆಲಸ ಮಾಡೋದು. ನಿಮ್ಮ ಪ್ರಾಂಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಪ್ರಾಂಪ್ಟನ್ನು ಸೃಷ್ಟಿ ಮಾಡೋ ಅಂಥ ಮನಸ್ಥಿತಿ ಎಲ್ಲಿಂದ ಬರುತ್ತೆ, ವಾಕ್ಯ ರಚನೆ ತುಂಬ ಇಂಪಾರ್ಟೆಂಟು. ನಿಮ್ಮ ಫೋಟೋ ಎಡಿಟ್ ಮಾಡಬೇಕಂದ್ರೆ ನೀವು ChatGPTಗೆ ನೀವು ಕರೆಕ್ಟಾಗಿರೋ ಪ್ರಾಂಪ್ಟ್ ಕೊಡಬೇಕು. ಕರೆಕ್ಟಾಗಿರೋ ಪ್ರಾಂಪ್ಟ್ ಎಲ್ಲಿಂದ ಬರುತ್ತೆ, ಇಲ್ಲಿವರೆಗೂ ಸಿದ್ಧವಾಗಿರುವಂಥ ಪುಸ್ತಕಗಳಲ್ಲಿ ಸಿದ್ಧವಾಗಿರುವಂಥ ವಾಕ್ಯ ರಚನೆ. ನೀವು ವಾಕ್ಯ ರಚನೆ ನನಗೆ ಯಾರೋ ಒಂದು ಮಾಡೋಕ್ಕೆ ಬರಲ್ವಲ್ಲ, ಹಂಗೆ ಅದು ಅದರ ಅಕ್ಷರದ ಮಹತ್ವ. ನಮಸ್ತೆ ಸರ್, ನನ್ನ ಹೆಸರು ಸಂಗೀತ, ಸಸ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿನಿ. ಅಂಬೇಡ್ಕರ್ ಅವರ ಪ್ರಕಾರ ಶಿಕ್ಷಣ ತಗೊಳ್ಳುವಂಥ ಪ್ರತಿಯೊಬ್ಬರು ಪ್ರಶ್ನಾತ್ಮಕ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ಸಮಾಜದಲ್ಲಿ ಎಷ್ಟೋ ಶೋಷಣೆಗಳನ್ನು ನೋಡ್ತಾ ಇದ್ದೀರಿ. ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಮಹಿಳೆ ಮೇಲಿನ ದೌರ್ಜನ್ಯ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲೂ ಅಷ್ಟಾಗಿ ಚರ್ಚೆ ಆಗ್ತಾ ಇಲ್ಲ ಸರ್. ಈ ಮೌನದ ವಾತಾವರಣ ಯಾಕೆ ಸೃಷ್ಟಿ ಆಗ್ತಾ ಇದೆ? ಇದನ್ನ ಪ್ರಶ್ನೆ ಮಾಡೋಂಥ ಮನಸ್ಥಿತಿ ವಿದ್ಯಾರ್ಥಿಗಳಲ್ಲಾಗಿರ್ಬೋದು ಅಥವಾ ಎಜುಕೇಟೆಡ್ ಸೊಸೈಟಿಯಲ್ಲಿರೋ ಜನಗಳಲ್ಲಾಗಿರ್ಬೋದು ಯಾಕೆ ಒಂದು ಸೃಷ್ಟಿ ಆಗ್ತಾ ಇಲ್ಲ ಸರ್? ಇದೊಂಥರ ರಿಸ್ಕ್ಲೆಸ್ ಸ್ಥಿತಿ. ರಿಸ್ಕ್ ತೊಗೊಬೇಕಲ್ಲ. ನಾನೇನೋ ಪ್ರಶ್ನೆ ಮಾಡಿದ್ರೆ ಒಂದು ರಿಸ್ಕನ್ನು ಮೈ ಮೇಲೆ ಎಳ್ಕೋಬೇಕು ಅನ್ನೋ ಒಂದು ಕೆಟ್ಟ ಆಲೋಚನೆ ಇದೆ ನಮ್ಮ ತಲೆ ಒಳಗಡೆ. ನೀವೇನೋ ಇವಾಗ ಹೇಳಿದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ರಕ್ತದ ಬೆರೆಯುವಿಕೆಯಿಂದ ಮಾತ್ರ ಜಾತಿ ವಿನಾಶ ಸಾಧ್ಯ ಅಂತ ಹೇಳ್ತಾರೆ. ಅಂದರೆ ನೀವು ಅಂತರ್ಜಾತಿ ವಿವಾಹವನ್ನು ಪ್ರಪೋಸ್ ಮಾಡ್ತಾರೆ ಅವ್ರು, ಇಂಡಿಯಾದ ಜಾತಿ ವಿನಾಶಕ್ಕೆ. ನೀವು ಯಾರ ಮುಂದೆ ಇದನ್ನು ಹೇಳಿದ್ರೆ ಅವ್ರು ವಾಪಸ್ ನಿಮಗೆ ಕೇಳ್ತಾರೆ ಪ್ರಶ್ನೆ, ಹಾಗಿದ್ರೆ ನೀನು ಅಂತರ್ಜಾತಿ ವಿವಾಹ ಆಗ್ತೀಯಾ ಅಂತ. ಹಿಂಗೆ ಕೇಳಿದ ತಕ್ಷಣ ಅದು ನನಗೆ ಬರುತ್ತಲ್ಲ, ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಕೇಳೋದೆ ಬೇಡ ಅಂತ. ವರದಕ್ಷಿಣೆ ಕಿರುಕುಳಗಳು ಇವಾಗಲೂ ನಡೀತಾ ಇದ್ದಾವೆ. ಹೌದು, ನೀವು ಹೇಳ್ದಂಗೆ ಅದು ಹೆಣ್ಮಕ್ಳು ಮರ್ಯಾದೆಗೇಡು ಹತ್ಯೆ ಅಂತೂ ತುಂಬ ಜಾಸ್ತಿ ಆಗಿದೆ. ಈಗ ಮೊನ್ನೆ ಕರ್ನಾಟಕ ಸರ್ಕಾರ ಇವನ್ ನಮ್ಮವ ಅನ್ನೋ ಒಂದು ಕಾಯ್ದೆಯನ್ನು ತೊಗೊಂಬಂತು, ಯಾವುದು ಮರ್ಯಾದೆಗೇಡು ಹತ್ಯೆ ವಿರುದ್ಧ. ಇದು ಇವಾಗಲೂ ನಡೀತಾ ಇದೆ. ಹೌದು, ಅಂದರೆ ಸಮಾಜಕ್ಕೆ ಶಿಕ್ಷಣ ಅಥವಾ ಅರಿವು ಬೇಕಾಗಿಲ್ಲ. ಅವ್ರಿಗೇನಾಗಿದೆ, ಮತ್ತೆ ಒಂಥರ ಒಳಗಡೆ ಹೋಗ್ತಾ ಇದ್ದಾರೆ. ಜಾತಿ ಪ್ರಾಬಲ್ಯತೆ ಅಥವಾ ಅದ್ರ ಬಗ್ಗೆ ತುಂಬ ಒಂದು ಮೋಹಗೊಳ್ಳೋದು ಜಾತಿ ಬಗ್ಗೆ, ಇಂಥದ್ದು. ಅಂದರೆ ಇದು ಬಾಬಾ ಸಾಹೇಬ್ ಆಗಲಿ, ಗಾಂಧೀಜಿಯವರಾಗಲಿ, ವಿವೇಕಾನಂದರಾಗಲಿ, ಜ್ಯೋತಿಬಾ ಫುಲೆ ದಂಪತಿಗಳಾಗಲಿ ಅವ್ರ ಕನಸಿದ ಇಂಡಿಯಾ ಅಲ್ಲ ಇದು. ಬಟ್ ನಮ್ಮ ಕನಸೇನಂತಂದರೆ ಇದು ಚೇಂಜ್ ಆಗಬೇಕು. ಆಗಲಿಲ್ಲ ಅಂತಂದರೆ ದೇಶ ಉಳಿಯಲ್ಲ, ಪ್ರಪಂಚ ಉಳಿಯಲ್ಲ. ಚೇಂಜ್ ಆಗಬೇಕು ಮತ್ತು ವಾಪಸ್ ಬರಬೇಕು ಇಲ್ಲಿಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಕಾರಣಕ್ಕೆ ಶಿಕ್ಷಣದ ಬಗ್ಗೆ ಮಹತ್ವ ಕೊಟ್ಟರು ಅದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಉಳಿತೀವಿ. ಅರ್ಥ ಮಾಡ್ಕೊಂಡ್ರೆ ದೇಶ ಉಳಿಯುತ್ತೆ, ಅರ್ಥ ಮಾಡ್ಕೊಂಡ್ರೆ ಜಾತಿ ಹೋಗುತ್ತೆ, ಅರ್ಥ ಮಾಡ್ಕೊಂಡ್ರೆ ತಾರತಮ್ಯ ಹೋಗುತ್ತೆ. ಅವರ ಒಂದು ಪ್ರಮುಖವಾದಂಥ ಮಾತು ಕೂಡ ಅದೇ ಇದೆ ಬಾಬಾ ಸಾಹೇಬ್ರದ್ದು. ಎಲ್ಲಿವರೆಗೆ ಜಾತಿ 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 ಅನ್ನೋ ಕಾರಣಕ್ಕೆ ನಾವೆಲ್ಲ ಹೊಡೆದು ಹೋಗ್ತೀವೋ ಅಲ್ಲಿವರೆಗೆ ಪರಕೀಯರ ದಾಳಿ ಇದ್ದೇ ಇರುತ್ತೆ. ಅಥವಾ ಪರಕೀಯರ ದಾಳಿಯನ್ನು ನಾವು ಎದುರಿಸೋಕ್ಕಾಗಿಲ್ಲ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಗ್ಗಟ್ಟಿನ ಕೊರತೆಯೇ ಕಾರಣ ಅನ್ನೋ ಮಾತನ್ನು ಕೂಡ ಹೇಳ್ತೀವಿ. ಅದು ಎಚ್ಚರದ ಮಾತದು. ಎಸ್, ಮುಂದಿನ ಪ್ರಶ್ನೆ. ಸರ್, ನನ್ನ ಹೆಸರು ರಂಜಿತ್ ಅಂತ, ಕನ್ನಡ ವಿಭಾಗದ ವಿದ್ಯಾರ್ಥಿ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣದ ಪ್ರಜ್ಞೆನ ನಮಗೆ ನೀಡಿದ್ದಾರೆ. ಅದೇ ಮುಂದಕ್ಕೆ ಮೂಲಭೂತ ಹಕ್ಕಾಗಿ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕಾಗಿ ಆಯಿತು. ಈ ಶಿಕ್ಷಣದ ಹಕ್ಕನ್ನು ಪ್ರತಿಯೊಬ್ಬರಿಗೆ ತಲುಪಿಸಬೇಕಾದಂಥ ಸರ್ಕಾರದ ರಾಜಕಾರಣಿಗಳು ಭ್ರಷ್ಟತೆಯಲ್ಲಿ ತೊಡಗಿರ್ತಾರೆ.
ಆದರೆ ಅಂಥ ರಾಜಕಾರಣಿಗಳ ಅಧೀನದಲ್ಲಿ ಕೆಲಸ ಮಾಡುವಂಥ ಸರ್ಕಾರಿ ಅಧಿಕಾರಿಗಳು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಲೇಬೇಕು. ಆದರೆ ಅಂಥ ರಾಜಕಾರಣಿಗಳು ಯಾಕೆ ಶೈಕ್ಷಣಿಕ ಅರ್ಹತೆ ಕಡ್ಡಾಯವಾಗಿಲ್ಲ, ಒಂದು ವೇಳೆ ಇದ್ದರೆ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವು ಮುಂದಕ್ಕೆ ಕಾಣಬಹುದು ಅನ್ನೋದು ನನ್ನ ಪ್ರಶ್ನೆ. ಇದು ಇತ್ತೀಚೆಗೆ ತುಂಬ ಮುಖ್ಯವಾಗಿರೋ ಪ್ರಶ್ನೆ. ಈ ಪ್ರಶ್ನೆಯ ಮೂಲ ಎಲ್ಲಿದೆ ಅಂತಂದರೆ, ಈ ರಾಜಕಾರಣದ ಬಗ್ಗೆ ಒಂದು ವಿಚಿತ್ರವಾಗಿರುವಂಥ ಹೆಜಿಟೇಷನನ್ನು ನಾವು ಹುಟ್ಟಿಸ್ಬಿಟ್ಟಿದ್ದೀವಿ ಶಿಕ್ಷಣ ವ್ಯವಸ್ಥೆ ಒಳಗಡೆ. ಅದಾಗಿರೋಂಥದ್ದು ಒಂದು ರಾಜಕಾರಣ ಅಂತ ಅನ್ನೋದೊಂದೇನೋ ಒಂದು ವರ್ಜ್ಯವಾಗಿರೋದು ಅಂತ. ಅದ್ರ ಜೊತೆಗೆ ಈ ಪ್ರಶ್ನೆ ಕೂಡ ಇತ್ತೀಚೆಗೆ ಬರ್ತಾ ಇದೆ, ಅಂದರೆ ನಿಮಗೆ ರಾಜಕಾರಣಿಗಳ ವಿದ್ಯಾರ್ಹತೆ ಬಗ್ಗೆ. ಆದರೆ ನೀವು ರಾಜಕಾರಣಿಗಳ ವಿದ್ಯಾರ್ಹತೆಯನ್ನು ನಾವು ಸಂವಿಧಾನದ ಪ್ರಕಾರ ನಾವು ಫಿಕ್ಸ್ ಮಾಡೋಂಗಿಲ್ಲ. ಯಾಕೆ ಅಂತಂದರೆ, ನಿಮಗೆ ಶಿಕ್ಷಣ ಅಂತ ಅನ್ನುವುದು ಕೇವಲ ನಿಮಗೆ ಸರ್ಟಿಫಿಕೇಟ್ಗಳಲ್ಲಿ ಇರುವುದಿಲ್ಲ. ಶಿಕ್ಷಣ ಅಂತಂದ್ರೆ ಏನು, ನಿಮಗೆ ತುಂಬ ಜನ ಇದ್ದಾರೆ ಆ ಥರದವರು. ನಿಮಗೆ ಅಬ್ದುಲ್ ನಜೀರ್ ಸಾಬ್ ಅವ್ರ ಹೆಸರು ಕೇಳಿರ್ಬೋದು ನೀವು. ಆ ಥರದ ತುಂಬ ಜನ, ನೀವು ಅವರು ತಗೊಂಡಂಥ ಖಾತೆಗಳನ್ನು, ಅವ್ರಿಗೂ ಅದಕ್ಕೆ ಸಂಬಂಧನೇ ಇರಲ್ಲ, ಅದ್ರ ಬಗ್ಗೆ ಏನೂ ಓದಿರೋದಿಲ್ಲ. ಅದ್ರ ತಗೊಂಡಂಥ ಖಾತೆಗಳನ್ನು ಹೆಂಗೆ ನಡೆಸಬೇಕು ಅಂತ ಗೊತ್ತಾಗಬೇಕು. ಅದೊಂದು ಜ್ಞಾನ ಒಳಗಡೆಯಿಂದ ಬರಬೇಕು. ಇದು ಬೇರೆ, ನಾವು ಮಾತಾಡೋ ಶಿಕ್ಷಣ ಬೇರೆ. ಆದರೆ ನೀವು ಒಬ್ಬ ರಾಜಕಾರಣಿಗೆ ಶಿಕ್ಷಣವನ್ನು ಹಿಂಗಿರಬೇಕು, ಅವರು ಸರ್ಟಿಫಿಕೇಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಅದು ಮಾನದಂಡ ಆಗಬಾರ್ದು ಅಂತ ಹೇಳುತ್ತೆ ಸಂವಿಧಾನ. ಯಾಕೆ ಅಂತಂದರೆ, ಏನೂ ಶಿಕ್ಷಣವನ್ನು ಹೊಂದದೇ ಇರೋವರೆಗೆ ನಿಮಗೆ ಈ ಸಮಾಜವನ್ನು ಸರಿ ಮಾಡುವಂಥ ಅವಕಾಶ ಕೊಡಬೇಕಲ್ಲ. ನಾವು ಕೊಡದೇ ಇರೋಂಗಾಗುತ್ತಲ್ಲ ಅಂತ. ಈ ಶಿಕ್ಷಣ ಬೇಕು ಅವರಿಗೆ. ಯಾವುದು ಅಂತಂದರೆ, ನಾನು ಎಲ್ಲಿದ್ದೀನಿ, ಯಾವುದನ್ನು ನಡೆಸ್ತಿದ್ದೀನಿ ಅನ್ನೋ ಶಿಕ್ಷಣ ಬೇಕು. ಸರ್ಟಿಫಿಕೇಟ್ ಬೇರೆ. ಸರ್ಟಿಫಿಕೇಟ್ ಅದನ್ನು ಬೇಕಾಗಿಲ್ಲ. ನೀವೇನೂ ಓದದೆ ಇವರು ಈ ದೇಶ ನಡೆಸಿರೋ ಅಂತ ಎಕ್ಸಾಂಪಲ್ಸ್ ಇದೆ. ನಿಮ್ಗೆ ಹೈದರಾಲಿ ಟಿಪ್ಪು ಸುಲ್ತಾನ್ ಕಥೆಗಳನ್ನ ಕೇಳಿ ನಿಮ್ಗೆ ಹೆಂಗಿದೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಎಂತೆಂಥ ದೊಡ್ಡ ದೊಡ್ಡ ಯೋಜನೆಗಳನ್ನು ಕ್ರಿಯೇಟ್ ಮಾಡಿದ್ರು ಅವರು ಅಂತಂದರೆ ನಮ್ಗೆ ಶಾಕ್ ಆಗುತ್ತೆ. ಏನೂ ಓದಿಲ್ಲ ಹೈದರಾಲಿ. ನಿಮಗೆ ಮನುಷ್ಯ ಜೀವನದ ಮುಂದಿನ 100 ವರ್ಷಗಳು ಕನಸು ಕಾಣ್ತಿದ್ರು ಅವರು. ಮುಂದೆ 100 ವರ್ಷಗಳ ಕಾಲ ಹೆಂಗಿರಬೇಕು ಅಂತ ಕನಸು ಕಾಣ್ತಿದ್ರು ಅವರು. ನಮ್ಗೆ ಆ ಥರ ಮುಂದಾಲೋಚನೆ ಇರಬೇಕು. ಒಂದು ಓರಿಯೆಂಟೇಷನ್ ಬೇಕು. ಓರಿಯೆಂಟೇಷನ್ ಜನಗಳೇ ಕೊಡಬೇಕು. ಅದಕ್ಕೆ ನಿಮಗೆ ನೇಪಾಳದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಅಥವಾ ನಿನ್ನೆ ಜಂತರ್ ಮಂತರಲ್ಲಿ ಈ ಹೊಸ ಜನಾಂಗ ಮುಂದೆ ಬರುತ್ತೆ. ನಿಮ್ಗೆ ಹೇಳ್ಕೊಡುತ್ತೆ, ಅಲ್ಲ ಸ್ವಾಮಿ, ಹೆಣ್ಣು ಮಕ್ಕಳು ಮನೇಲಿ ಕೂತ್ಕೊಳ್ಳೋದು ನೀವು ಹೇಳೋದಲ್ಲ, ಶಿಕ್ಷಣ ಮಂತ್ರಿ ಹೇಳೋ ಮಾತಲ್ಲ ಇದು. ಶಿಕ್ಷಣ ಅಂತ ಅನ್ನೋದೇ ಕಾಲನ್ನು ತೆಗೆದು ಯಾವ ಕಾಲಕ್ಕೆ ಸಂಕೋಲನ ಹಾಕಿರ್ತಾರೋ ಸಂಕೋಲನ ಬಿಡಿಸ್ಕೊಂಡು ಮುಂದಕ್ಕೆ ಹೋಗೋದು ಅಂತ ಅರ್ಥ ಮಾಡಿಸ್ಬೇಕು ಅವ್ರಿಗೆ. ಅಲ್ಲಿಂದ ಕಲಿಬೇಕು. ಬಟ್ ಅಧಿಕಾರಿಗಳನ್ನ ನಾವು ಸರಿಯಾಗಿ ನೋಡ್ಕೊಳ್ಳದೇ ಇದ್ದರೆ ಅದು ಪ್ರಾಬ್ಲಮ್ಮೇ. ನೀವು ಹೇಳ್ದಂಗೆ ತುಂಬ ಇಲಾಖೆಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಿದ್ರಲ್ಲ, ಸಂವಿಧಾನವನ್ನು ಪಾಲಿಸುವವರ ಸಮಸ್ಯೆ ತುಂಬ ಮುಖ್ಯ. ಸಂವಿಧಾನವನ್ನು ಪಾಲಿಸೋರು ಅಂತಂದರೆ ಜಾರಿ ಮಾಡ್ತಾರಲ್ಲ, ಯಾರು ಜಾರಿ ಮಾಡ್ತಾರಲ್ಲ, ಯಾರು ನಿರ್ದೇಶನ ಮಾಡ್ತಾರಲ್ಲ, ಅವ್ರಿಗೇನಾದರೂ ಸಂವಿಧಾನ ಅರ್ಥ ಆಗಲಿಲ್ಲ ಅಂದರೆ ಈ ದೇಶ ಮುಳುಗೋಗುತ್ತೆ. ನಮಸ್ತೆ, ನಾನು ಸುಪ್ರೀತಾ MA ಕನ್ನಡ ವಿದ್ಯಾರ್ಥಿನಿ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇರೋ ಕಾರಣ ಶಿಕ್ಷಣ ವ್ಯವಸ್ಥೆ ಅಂತಲೂ ಹೇಳ್ಬೋದು, ಅಥವಾ ಖಾಸಗಿ ಶಾಲೆಗಳಲ್ಲಿ ಹೇಳ್ತಾ ಇರೋವಂಥ ಪಾಠಗಳು ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸಗಳು ಏನಿರ್ಬೋದು, ಮತ್ತು ಸರ್ಕಾರಿ ಶಾಲೆಗಳು ಯಾತಕ್ಕೋಸ್ಕರ ಮುಚ್ಚುತ್ತಾ ಇದ್ದಾವೆ ಅನ್ನೋದು ಸಂವಿಧಾನಕ್ಕೆ ಒಳಪಡುತ್ತಾ ಅಥವಾ ಸಂವಿಧಾನಕ್ಕೆ ಒಳಪಡೋದೇ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ಇದು ಈಗ ನಾನು ಒಬ್ಬ ಸರ್ಕಾರಿ ಕಾಲೇಜಿನ ಮೇಷ್ಟ್ರು, ನಾನು ಅನುಭವಿಸ್ತಿರೋಂಥ ಸಮಸ್ಯೆ ಇದು. ಆದರೆ ಪಾಠಗಳಲ್ಲಿ ಬದಲಾವಣೆ ಇಲ್ಲ. ಇವಾಗ NCERT ಸಿಲೆಬಸ್ ಪ್ರಕಾರ ನಾವೇನು ಪಾಠ ಮಾಡ್ತೀವೋ ಪಕ್ಕದಲ್ಲಿರೋವಂಥ ಯಾವುದೋ ಒಂದು ಪ್ರೈವೇಟ್ ಕಾಲೇಜವರು, ಸ್ಕೂಲವರು ಅದೇ ಪಾಠ ಮಾಡಬೇಕು. ಅದು ಆಮೇಲೆ ಟೀಚರ್ಸ್ ಪ್ರೊಫೈಲ್ ಮೇಲೆ ಕೂಡ ಡಿಪೆಂಡ್ ಆಗಲ್ಲ. ಅದು ಶಿಕ್ಷಣದ ಬಗ್ಗೆ ಈ ಒಂದು ಮಾರ್ಕೆಟಿಂಗ್ ತಂತ್ರಗಳಿದ್ದಾವೆ. ಆ ಮಾರ್ಕೆಟಿಂಗ್ ತಂತ್ರಗಳನ್ನು ತಲೆ ಒಳಗಡೆ ತುಂಬಿರೋದಕ್ಕೋಸ್ಕರ ಹಂಗೆ ಆಗ್ತಿದೆ. ಕನ್ಸ್ಯೂಮರಿಸಮ್ ಯಾವ 92 ಇಂದ ಇಲ್ಲಿವರೆಗೂ ನೀವು ವಸ್ತುಗಳನ್ನು ಕೊಂಡುಕೊಳ್ಳೋಂತಹ ಮನಸ್ಥಿತಿಯಲ್ಲೇ ಡಿಗ್ರಿಗಳನ್ನು ಕೊಂಡ್ಕೊಳ್ತಾ ಇದ್ದೀವಿ. ನಾವು ಯಾರನ್ನು ಎಲ್ಲಿ ಮಕ್ಕಳನ್ನು ಸೇರಿಸೋಂಥ ಸಂದರ್ಭದಲ್ಲಿ ನಾವು ಶಿಕ್ಷಣದ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಾವು ಈ ಸಮಾಜದಲ್ಲಿ ಏನು ನಡೀತಾ ಇದೆಯಲ್ಲ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ, ಇಂಗ್ಲೀಷ್ ಬರುತ್ತೆ, ಹಂಗೆ ಇದನ್ನು ಆಲೋಚನೆ ಮಾಡ್ತಿದ್ದೀವಿ. ಇದರಲ್ಲಿ ಸರ್ಕಾರಗಳ ಸಮಸ್ಯೆ ಇದೆ. ಅವರು ಹೆಚ್ಚು ಖಾಸಗಿ ಶಾಲಾ ಕಾಲೇಜುಗಳಿಗೆ ಅನುಮತಿ ಕೊಡ್ತಾ ಇದ್ದಾರೆ. ಅಗೇನ್ ಅವರು ಗೌರ್ಮೆಂಟ್ ಶಾಲಾ ಕಾಲೇಜುಗಳ ಬಗ್ಗೆ ಮಾತಾಡ್ತಾರೆ. ಸರ್ಕಾರಿ ಶಾಲಾ ಕಾಲೇಜುಗಳನ್ನ ಅಭಿವೃದ್ಧಿಪಡಿಸ್ಬೇಕು ಅಂತ ಮಾತಾಡ್ತಾರೆ. ಪಕ್ಕದಲ್ಲೇ ನಿಮಗೆ ಪ್ರೈವೇಟ್ ಕಾಲೇಜು ಶಾಲೆಗಳಿಗೆ ಅನುಮತಿ ಕೊಡ್ತಾರೆ. ಇದು ತಪ್ಪಬೇಕು.
ಆಮೇಲೆ ಒಂದು ಕೆಟ್ಟ ನೆರೇಷನ್ ಇದೆ, ಸರ್ಕಾರಿ ಕಾಲೇಜು ಶಾಲೆಗಳಲ್ಲಿ ಸರಿಯಾಗಿ ಪಾಠ ಮಾಡಲ್ಲ ಅಂತ. ಹಂಗಿಲ್ಲ ಪರಿಸ್ಥಿತಿ. ನಾವೆಲ್ಲ ಗೌರ್ಮೆಂಟ್ ಶಾಲೆಗಳಲ್ಲೇ ಓದಿದವರು. ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದ್ರೆ ಅಟ್ಲೀಸ್ಟ್ ನಮಗೊಂದು ಅರಿವು ಬರುತ್ತೆ, ನಮ್ಗೆ ಎಲ್ಲಿದ್ದೀವಿ ನಾವು ಒಂದು ಗೊತ್ತಾಗುತ್ತೆ, ನಾನು ಏನು ಓದ್ತಾ ಇದ್ದೀನೋ ಅದು ಕಾಣುತ್ತೆ. ಈಗ ಬಡತನಕ್ಕೆ ಕಾರಣಗಳೇನೇನು ಅಂತ ನಮ್ಮ ಎಕನಾಮಿಕ್ಸಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ, ಎಕನಾಮಿಕ್ಸಲ್ಲಿ ಹೇಳ್ಕೊಟ್ಟಿದ್ದು ನಮ್ಮ ಬಡತನಕ್ಕೆ ಕಾರಣ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ, ಇರೋದೇ ಇಲ್ಲ. ಇದು ಒಂದು ಬೇರೆ ರೀತಿಯ ಸಮಸ್ಯೆ ಇದೆ ಶಿಕ್ಷಣದಲ್ಲಿ. ಆದರೆ ಸರ್ಕಾರಿ ಸ್ವಾಮ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಬಡವರು ಓದ್ತಾ ಇರೋ ಕಾರಣಕ್ಕಾಗಿ ಒಂದು ತಾರತಮ್ಯವನ್ನು ಈ ಸಮಾಜ ಕ್ರಿಯೇಟ್ ಮಾಡ್ಕೊಂಡಿದೆ. ಅದನ್ನು ಹಂಗೆ ಹೇಳೋಕ್ಕಾಗಲ್ಲ. ನೀವು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ರೆ ಶಿಕ್ಷಣ ಉಳಿಬೋದು ಅಂತ ಕೂಡ ಹೇಳೋಕ್ಕಾಗಲ್ಲ. ಆದರೆ ಪ್ರೈವೇಟ್ ಶಾಲೆಗಳನ್ನು ಮುಚ್ಚಿದ್ರೆ ಉಳಿಯುತ್ತೆ ಅಂತ ಕೂಡ ಹೇಳೋಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ನಮ್ಗೆ ಬೇಕಾಗಿರೋದು ಶಿಕ್ಷಣದ ಹಕ್ಕು. ಪ್ರತಿಯೊಬ್ಬರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು. ಅದು ಸಮಾನ ಶಿಕ್ಷಣ, ಏಕರೂಪದ ಶಿಕ್ಷಣ. ಅಲ್ಲಿ ಇದು ಸಂವಿಧಾನದೊಳಗಡೆ ಬರುತ್ತೆ. ಸಮಾನ ಶಿಕ್ಷಣ, ಸಮಾನ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು, ಉಚಿತ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಅವ್ರು ಹೇಳ್ತಾರೆ ಪ್ರಾಥಮಿಕ ಹಂತದಿಂದ ವಿಶ್ವವಿದ್ಯಾಲಯದವರೆಗೂ ಉಚಿತ ಶಿಕ್ಷಣ ಕೊಡಿ, ಒಂದೇ ರೀತಿ ಶಿಕ್ಷಣ ಕೊಡಿ, ಬದುಕಿನ ಶಿಕ್ಷಣ ಕೊಡಿ. ಅವರನ್ನು ಅರ್ಥ ಮಾಡಿಕೊಂಡು ಸಮಾಜದ ಬಗ್ಗೆ ಕಳಕಳಿ ಇಟ್ಕೊಳ್ತಕ್ಕಂಥ ಶಿಕ್ಷಣ ಕೊಡಿ. ಬರೆದುಬಿಟ್ಟಿದ್ದಾರೆ. ಬಟ್ ಬರೆದಿದ್ದೆಲ್ಲವೂ ಕೂಡ ಆಚರಣೆಗೆ ಬರ್ತಾ ಇಲ್ಲ. ಯಾರು ಕೇಳೋರು? ಯಾರು ಕೇಳಬೇಕು? ನೀವೇ ಕೇಳಬೇಕು. ಆ ಕೇಳಿ ಏನಾಗಬೇಕು ಅದನ್ನು ಪಡ್ಕೊಳ್ಳೋ ಒಂದು ಸದುದ್ದೇಶದಿಂದನೇ ಈ ಸಂವಾದ ನಡೀತಾ ಇರೋದು. ನನ್ನ ಹೆಸರು ಮುನೀಶಾ, ಇತಿಹಾಸ ವಿಭಾಗದ ವಿದ್ಯಾರ್ಥಿ. ಒಂದು ನಮ್ಮ ಭಾರತದ ಸಮಾಜದಲ್ಲಿ ಲಿಂಗ ಅಸಮಾನತೆ ಮತ್ತು ಮಹಿಳೆ ಶಿಕ್ಷಣ ಪಡೆದಿದ್ರೂ ರಾಜಕೀಯದಲ್ಲಿ ಮಹಿಳೆಯ ಪಾತ್ರ ಕಮ್ಮಿ ಇದೆ ಸರ್. ಯಾಕೆ ಸರ್? ಅಂದರೆ ಹೆಣ್ಣನ್ನು ಎರಡನೇ ದರ್ಜೆಯ ಲಿಂಗವಾಗಿ ಪರಿಗಣಿಸುವಂಥದ್ದು, ದ್ವಿತೀಯ ಲಿಂಗ ಪರಿಕಲ್ಪನೆ ಅಂತಿದೆ, ಅದು ಸೆಕೆಂಡ್ ಸೆಕ್ಸ್ ಕಾನ್ಸೆಪ್ಟ್ ಅಂತ. ಅದನ್ನು ಭಾರತದಲ್ಲಿ ಅರ್ಥ ಮಾಡ್ಕೊಳ್ಳದೆ ಹೋದ್ವಿ ನಾವು. ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ಎಂಪರರ್ಸ್ ಹೆಣ್ಮಕ್ಳು ಬಂದಿದ್ದಾರೆ. ಎಂಪರರ್ಸಿಂದ ಹಿಡಿದು ಅಕ್ಮಹಾದೇವಿ ಥರದ ನಿಮಗೆ 200 ವರ್ಷ ಮುಂದಿನ ಕನಸು ಕಾಣಬಲ್ಲ ಹೆಣ್ಮಕ್ಳು ಕೂಡ ಇದ್ದಾರೆ ನಮ್ಮಲ್ಲಿ. ಆದರೆ ಸಮಸ್ಯೆ ಏನಾಗ್ಬಿಟ್ಟಿದೆ, ನಮಗೆ ಲಿಂಗ ತಾರತಮ್ಯವನ್ನು ಉಸಿರಾಡ್ತಾ ಇದ್ದೀವಿ ನಾವು. ಇದು ಪುರುಷ ಪ್ರಧಾನತೆ ಅಂತ ಅನ್ನೋದು ಈ ಧಾರ್ಮಿಕ ಮೂಲದಲ್ಲಿ ಕೂಡ ಇದೆ. ನಾವು ಯಾರನ್ನು ಪೂಜೆ ಮಾಡ್ತೀವಿ, ನೀವು ಪೂಜೆ ಮಾಡುವಾಗ ಎಲ್ಲಿ ಹೋಗ್ತೀವಿ, ಅಲ್ಲಿನ ಹೆಣ್ಣು ದೇವತೆಗಳ ಕಥೆ ಏನು, ಅವರನ್ನು ಏನಕ್ಕೆ ನಾವು ಪೂಜೆ ಮಾಡ್ತಿದ್ದೀವಿ, ಇದು ಎಲ್ಲದ್ರ ಜೊತೆ ಅದಿದೆ. ಅಂಬೇಡ್ಕರ್ ಅದಕ್ಕೆ ಹೇಳೋದು, ನಿಮಗೆ ಹೆಣ್ಣು ಮಕ್ಳಿಗೆ ಶಿಕ್ಷಣ ಕೊಟ್ಟರೆ ಮಾತ್ರ ನಿಮಗೆ ಯಾವುದಾದ್ರೂ ಒಂದು ಸಮಾಜ ಉದ್ಧಾರ ಆಗೋಕ್ಕೆ ಸಾಧ್ಯ ಅಂತ. ನಮಗಿದು ಎಷ್ಟು ವರ್ಷಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವರ್ಷಕ್ಕೂ ಹೆಣ್ಣು ಮಕ್ಕಳಿಗೆ ಸಮಾನವಾದ ಶಿಕ್ಷಣವನ್ನು ಕೊಡಬೇಕು. ಅದ್ರ ಜೊತೆಗೆ ನೀವು ಲಿಂಗ ತಾರತಮ್ಯವನ್ನು ಹೋಗಲಾಡಿಸ್ಕೋಬೇಕು. ನಿಮಗೆ ಕರ್ನಾಟಕದಲ್ಲೇ ಈ ಹೆಣ್ಣು ಭ್ರೂಣ ಹತ್ಯೆ ಕೇಸ್ಗಳಲ್ಲಿ ನೀವು ಚೆಕ್ ಮಾಡಿದ್ರೆ ಕರ್ನಾಟಕ ತುಂಬ ಮುಂದೆ ಇದೆ. ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ. ಕರ್ನಾಟಕದ ಯಾವ ಭಾಗದಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಇದೆಯೋ ಅವರು ಇವತ್ತು ತಹಶೀಲ್ದಾರ್ಗಳಿಗೆ ಅರ್ಜಿ ಕೊಡ್ತಿದ್ದಾರೆ. ಹುಡುಗರು ಹೋಗ್ಬಿಟ್ಟು ನಮ್ಗೆ ಹೆಣ್ಣುಗಳು ಸಿಗ್ತಾ ಇಲ್ಲ ಅಂತ ತಹಶೀಲ್ದಾರ್ಗೆ ಅರ್ಜಿ ಕೊಡ್ತಾರೆ. ಗೊತ್ತಿಲ್ಲ ಯಾಕೆ ತಹಶೀಲ್ದಾರ್ಗೆ ಅರ್ಜಿ ಕೊಡ್ತಾರೆ. CMಗಳಿಗೆ ಅರ್ಜಿ ಕೊಟ್ಟಿದ್ದಾರೆ. ಹೆಣ್ಣು ಮಗು ಬಂತು ಹುಟ್ಟಿದ್ದು ಅಂದ ತಕ್ಷಣ ಒಂದು ಸಣ್ಣದಾಗಿ ಒಂದು ಅನಿಸುತ್ತಲ್ಲ, ಎಲ್ಲಿವರೆಗೂ ಇದು ಆಗಲ್ವೋ ಅಲ್ಲಿವರೆಗೂ ಹಿಂಗಿರುತ್ತೆ. ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಒಂದು ಹೆಮ್ಮೆ ಬರಬೇಕಲ್ಲ, ಅಲ್ಲಿವರೆಗೂ ಇದು ಬರುತ್ತೆ. ಆಮೇಲೆ ನಿಮಗೆ ರಾಜಕೀಯ ಪ್ರಾತಿನಿಧ್ಯದ್ದು ಇದೇ ಕತೆ. ಎಲ್ಲದಕ್ಕೂ ಮೂಲ ಇಲ್ಲೇ ಇದೆ. ಅದು ಒಂದೇ ಮೂಲ, ಅದು ಎಲ್ಲದಕ್ಕೂ ಮೂಲ. ಅದು ರಾಜಕೀಯ ಪ್ರಾತಿನಿಧ್ಯ, ಶೈಕ್ಷಣಿಕ ಪ್ರಾತಿನಿಧ್ಯ, ಆರ್ಥಿಕ ಪ್ರಾತಿನಿಧ್ಯ, ಎಲ್ಲದರಲ್ಲೂ ನಿಮಗೆ ಹೆಣ್ಣು ಅಬಲೆ ಆ ಕಾರಣಕ್ಕಾಗಿ ಹಿಂಗಿದೆ ಅಂತ ಯಾರು ಕತೆ ಹೇಳಿದ್ರೆ ಕೇಳಿಸ್ಕೋಬೇಡಿ. ಯಾಕಂದರೆ ಎಕ್ಸಾಂಪಲ್ಸ್ ಇದೆ. ಈ ತುಂಬ ದೊಡ್ಡ ದೊಡ್ಡ ವಾರಿಯರ್ಸ್ ಇದ್ದಾರೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನುವಂಥ ತುಂಬ ದೊಡ್ಡ ದೊಡ್ಡ ವಾರಿಯರ್ಸ್ ಇದ್ದಾರೆ. ನಿಮಗೆ ರಮಾಬಾಯಿಯವ್ರ ಕಥೆಯನ್ನು ಕೇಳಿ ನೀವು ಗೊತ್ತಾಗುತ್ತೆ. ರಮಾಬಾಯಿಯವ್ರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನೀನು ಇಲ್ಲದೇ ಇದ್ದರೆ ನಾನು ಈ ಸ್ಥಾನಕ್ಕೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಯಾವ ಕಾಲದಲ್ಲಿ 100 ವರ್ಷದ ಹಿಂದೆ ಹೇಳಿದ ಮಾತು. 100 ವರ್ಷದಿಂದ ಒಬ್ಬ ವ್ಯಕ್ತಿ, ಒಂದು ದೇಶಕ್ಕೆ ಸಂವಿಧಾನ ಬರೆಯೋ ವ್ಯಕ್ತಿ ತನ್ನ ಹೆಂಡತಿಗೆ ಹೇಳೋ ಮಾತಿದು, ನೀನಿಲ್ಲದೆ ಇದ್ದರೆ ನಾನು ಈ ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ ಅಂತ. ನಾವು ಇವತ್ತೂ ಈ ಮಾತನ್ನು ಮನೆ ಹೆಣ್ಮಕ್ಳಿಗೆ ಹೇಳೋಕ್ಕಾಗ್ತಿಲ್ಲ. ಲಿಂಗ ತಾರತಮ್ಯ ಹೋಗಲಾಡಿಸ್ಬೇಕಂದ್ರೆ ಯಾರು ತಾರತಮ್ಯವನ್ನು ಮಾಡ್ತಾರೋ ಅವರು, ಅಂದರೆ ಗಂಡಸರ ಮನಸ್ಸಲ್ಲಿ ಬದಲಾವಣೆ ಆಗಬೇಕು. ಇದು ಬಾಬಾ ಸಾಹೇಬರ ಕನಸು. ಆ ಕಾರಣಕ್ಕಾಗಿ ಅವರು ಆಗಲೇ ಎಷ್ಟು 1949ರಲ್ಲಿ ಅವರು ಪ್ರಪೋಸ್ ಮಾಡೋದು, 52ರಲ್ಲಿ ಅವರು ರಾಜೀನಾಮೆ ಕೊಡ್ತಾರೆ. ಇದಕ್ಕೆ ಯಾವುದು ಹಿಂದೂ ಕೋಡ್ ಬಿಲ್ ಇವರು ಕನ್ಸಿಡರ್ ಮಾಡಲಿಲ್ಲ ಅಂತ. 52ರಲ್ಲಿ ಮತ್ತೆ ನೆಹರು ಗೌರ್ಮೆಂಟ್ ಅದನ್ನು ತಗೊಳುತ್ತೆ. ಆವಾಗಲೇ ಯೋಚನೆ ಮಾಡಿದ್ರು ಅವರು. ಇದೆಲ್ಲಿಂದ ಬಂತು ಅವರಿಗೆ ಅಂದರೆ ಸಾವಿತ್ರಿಬಾಯಿ ಫುಲೆ ಅವರಿಂದ ಬಂತು. ಸಾವಿತ್ರಿಬಾಯಿ ಫುಲೆ ಅವರು ಯೋಚನೆ ಮಾಡಿ ಅವ್ರ ಜೊತೆ ಮುಕ್ತಾಬಾಯಿ ಅಂತ ಒಂದು ಹೆಣ್ಮಗು ಇದ್ಲು. ಅವಳು ಒಂದು ಚಿಕ್ಕ ಹುಡುಗಿ, 9ನೇ ಕ್ಲಾಸ್ ಹುಡುಗಿ ಒಂದು ದೊಡ್ಡ ಲೇಖನ ಬರೀತಾಳೆ. ಆವಾಗ
ಅವರು ಕಂಡಂಥ ಕನಸನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಏನು ಪರಿಹರಿಸೋದಕ್ಕೆ ನನಸು ಮಾಡಲಿಕ್ಕೆ ಯೋಚನೆ ಮಾಡಿದ್ರು. ಬಟ್ ನಮಗೆ ಆ ಇಚ್ಛಾಶಕ್ತಿ ಇಲ್ಲ. ಈಗಲೂ ಮೂಲ ಆಡ್ಕೊತೀವಿ. ಉದಾಹರಣೆನೇ ಇತ್ತೀಚೆಗೆ ಬಿದ್ದೋದಂಥ ಮಹಿಳಾ ಬಿಲ್. ಹಾಂ, ಸಾವತ್ತು ಅಂಬೇಡ್ಕರ್ ಅವ್ರಿಗೆ ಏನು ಹಿಂದೂ ಕೋಡ್ ಬಿಲ್ನ ಸೋಲಿಸಲಾಯಿತು, ಅದು ಮತ್ತೆ 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 ಅದು ಸೋಲಾಗ್ತಾನೇ ಇದೆ. ಅದೃಷ್ಟವಶಾತ್ ಅಲ್ಲೋ ಇಲ್ಲೋ ಕೆಲವರು ಉತ್ತಮ ನ್ಯಾಯಾಧೀಶರು ಬಂದಿದ್ದರಿಂದ ಆಸ್ತಿಯಲ್ಲಿ ಸಮಾನತೆ, ಲಿಂಗ ಸಮಾನತೆ ಬಗ್ಗೆ ಮಾತಾಡುವಂಥ ಅಥವಾ ಈ ಥರದ ಪ್ರಯೋಗಗಳು ಅಸ್ತಿತ್ವಕ್ಕೆ ಬರ್ತಾ ಇದ್ದಾವೆ. ಅದೊಂದು ದೊಡ್ಡ ಸ್ಥಿತಿ. ಬೇರೆ ಬೇರೆ ಲೋಕಗಳಿಗೆ ಅಥವಾ ಬೇರೆ ಬೇರೆ ಜ್ಞಾನ ಶಾಖೆಗಳಿಗೆ ಅಥವಾ ಬೇರೆ ಬೇರೆ ಅಭಿರುಚಿ ಹವ್ಯಾಸಗಳಿಗೆ ತೆರೆದುಕೊಳ್ಬೇಕು. ಆ ಮೂಲಕ ದೇಶದ ಒಂದು ಉತ್ತಮ ಮಾನವ ಸಂಪನ್ಮೂಲ ಆಗಬೇಕು ಅನ್ನುವಂಥದ್ದು ನಮ್ಮ ಆಸೆ. ಅಲ್ಲೆಲ್ಲೋ ಒಂದು ಕಡೆ ಅಂಬೇಡ್ಕರ್ ಇಂಥ ಮಹನೀಯರು ಹಚ್ಚಿದಂಥ ಕಿಡಿ ನಿಮ್ಮನ್ನು, ನಿಮ್ಮ ಜ್ಞಾನವನ್ನು, ನಿಮ್ಮ ಬದುಕನ್ನು ಬೆಳಗಿಸಲಿ ಎನ್ನುವಂಥ ಸದಾಶಯದೊಂದಿಗೆ ದೂರದರ್ಶನ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಸರಣಿ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ಡಾಕ್ಟರ್ ಮೂರ್ತಿಯವರೇ ತಾವು ಬಂದಿರಿ, ಉಪನ್ಯಾಸ ಮಾಡಿದ್ರಿ, ಮಕ್ಕಳ ಜೊತೆ ಸಂವಾದ ಮಾಡಿದ್ರಿ. ಹಾಗಾಗಿ ತಮಗೆ ವಿಶೇಷವಾದಂಥ ಭೀಮ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನೀವು ಅತ್ಯಂತ ಮುತುವರ್ಜಿಯಿಂದ ಒಳ್ಳೆ ಪ್ರಶ್ನೆಗಳೇ ಬಂದು ಇವತ್ತು ಈ ರೀತಿ ಪೂರ್ವ ತಯಾರಿಯೊಂದಿಗೆ ಬಂದು ಈ ಸಂಚಿಕೆಯನ್ನು ಸಂಪನ್ನಗೊಳಿಸಿದಿರಿ. ಅದಕ್ಕಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ, ಅದರಲ್ಲೂ ಅದರ ಡಾಕ್ಟರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಮುಖೇಣ ದೂರದರ್ಶನದ ಪರವಾಗಿ ತಮ್ಮ ಬದುಕಿಗೆ ನಾನು ಶುಭಾಶಯಗಳನ್ನು ಕೋರ್ತೇನೆ. ಧನ್ಯವಾದ. ಪ್ರಿಯ ವೀಕ್ಷಕರೇ, ಅಂಬೇಡ್ಕರ್ ಮತ್ತು ಶಿಕ್ಷಣ ಈ ಸಂಚಿಕೆಯನ್ನು ಅಥವಾ ಈ ಶೀರ್ಷಿಕೆಯನ್ನು ಹೊತ್ತಂಥ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀವಿ. ಇದು ಅಲ್ಲೊಂದು ಸೂರ್ಯ ಇಲ್ಲೊಂದು ಹಣತೆ, ಎಲ್ಲರ ಮನೆಗಳಲ್ಲಿ ಅಂಬೇಡ್ಕರ್ ಪ್ರಣೀತ ಚಿಂತನೆಗಳ ಹಣತೆ ಹಚ್ಚುವಂಥ ಕೆಲಸವನ್ನು ದೂರದರ್ಶನ ಚಂದನ ವಾಹಿನಿ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಸದಾ ನೀವು ನಮ್ಮ ಜೊತೆ ಇರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಿದ್ದೇವೆ. ನಮಸ್ಕಾರ.